ಓಂ ಶಾಂತಿ. ಈ ದಿನ ಬಾಪ್ದಾದ ಗೃಹಸ್ಥದಲ್ಲಿರುವಂತಹ ಅಣ್ಣಂದರ ಜೊತೆ ಮಾತಾಡ್ತಿದ್ದಾರೆ. ಅದರ್ ಕುಮಾರರು ಅಂತ ಹೇಳ್ತಾರೆ. ಅದರ್ ಕುಮಾರರು ಅಂತ ಹೇಳ್ತಾರೆ. ಕುಟುಂಬದಲ್ಲಿರುವಂತಹ ಅಣ್ಣಂದರಿಗೆ ಅದರ್ ಕುಮಾರರ ಜೊತೆ ಕುಟುಂಬದಲ್ಲಿರುವಂತಹ ಅಣ್ಣಂದರ ಜೊತೆ ಮಾತಾಡ್ತಿದ್ದಾರೆ ಬಾಪ್ದಾದ. ಇವತ್ತು ಸ್ವಯಂನ ಎಲ್ಲಿ ಬೇಕಂದ್ರೆ ಅಲ್ಲಿ, ಯಾವಾಗ ಬೇಕಂದ್ರೆ ಆವಾಗ, ಹೇಗ್ ಬೇಕಂದ್ರೆ ಹಾಗೆ ಪರಿವರ್ತನೆ ಮಾಡ್ಕೊಳಕ್ ಆಗ್ತಿದೆಯಾ? ಈಗ ನೀವು ಬಟ್ಟಿಗೆ ಅಂದ್ರೆ ಬಟ್ಟೆಯಲ್ಲಿ ತಿಳಿಸಿರುವಂತಹ ಅಣ್ಣಂದ್ರ ಜೊತೆ ಬಟ್ಟೆಯಲ್ಲಿ ಮಾತಾಡಿರುವಂತಹ ಈ ಮಹಾವಾಕ್ಯಗಳು. ಇದು ಬಟ್ಟಿಗೆ ಸ್ವಯಂನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಬರ್ತಿದ್ದೀರಾ ಅಲ್ವಾ? ಮತ್ತೆ ಪರಿವರ್ತನಾ ಶಕ್ತಿಯನ್ನ ಅನುಭವ ಮಾಡ್ಕೊಳ್ತಿದ್ದೀರಾ. ಎಂತಹ ವಾಯುಮಂಡಲ ಆಗ್ಲಿ, ಎಂತಹ ಪರಿಸ್ಥಿತಿನೇ ಆಗ್ಲಿ, ನಿಮ್ಮ ಒಂದು ಸ್ವಸ್ಥಿತಿ ಆಧಾರವಾಗಿ ವಾಯುಮಂಡಲವನ್ನ ಪರಿವರ್ತನೆ ಮಾಡಕ್ಕಾಗ್ತಿದೆಯಾ? ಪರಿಸ್ಥಿತಿ ಎಂತಹ ಕೆಟ್ಟದ್ದೇ ಆಗಿರ್ಬೋದು, ವಾಯುಮಂಡಲ ಎಂತಹ ಕೆಟ್ಟದ್ದೇ ಆಗಿರ್ಬೋದು, ಅಂದ್ರೆ ತಮೋ ಪ್ರಧಾನ ವಾಯುಮಂಡಲ ಇರುತ್ತೆ ಅಲ್ವಾ? ಮತ್ತೆ ನಿಮ್ಮ ಒಂದು ಸ್ವಸ್ಥಿತಿ ಸರಿ ಇದೆ ಅಂದಾಗ, ಸ್ವಸ್ಥಿತಿ ಅಂದ್ರೆ ಆತ್ಮಿಕ ಸ್ಥಿತಿ, ಆತ್ಮದ ಒಂದು ಸ್ಥಿತಿ ಶಕ್ತಿಶಾಲಿಯಾಗಿದೆ, ಆತ್ಮದ ಒಂದು ಸ್ಥಿತಿ ಚೆನ್ನಾಗಿದೆ ಅಂತಂದಾಗ, ನೀವೆಂತಹ ತಮೋ ಪ್ರಧಾನವಾದ ವಾಯುಮಂಡಲದಲ್ಲಿ ಹೋದ್ರೂ ಕೂಡ ಆ ವಾಯುಮಂಡಲದ ಪ್ರಭಾವ ಅನ್ನೋದು, ಆ ತಮೋ ಪ್ರಧಾನ ವಾಯುಮಂಡಲ ಪ್ರಭಾವ ಅನ್ನೋದು ಪರಿವರ್ತನೆ ಆಗ್ಬಿಡುತ್ತೆ. ಯಾವುದ್ರ ಮೂಲಕ? ಸ್ವಸ್ಥಿತಿಯ ಮೂಲಕ, ಇದರ ಒಂದು ಆಧಾರದ ಮೇಲೆ. ಮತ್ತೆ ಆಗ್ತಿದೆಯಾ? ವಾಯುಮಂಡಲದ ಒಂದು ಪ್ರಭಾವದಲ್ಲಿ ಬರುವಂತ ಆತ್ಮಗಳೇನ ನೀವು? ಇಲ್ಲ ವಾಯುಮಂಡಲವನ್ನ ಸತೋಪ್ರಧಾನವಾಗಿ ತಯಾರು ಮಾಡುವಂತ ಆತ್ಮಗಳ ನೀವು? ಕೇಳ್ತಿದ್ದಾರೆ ಕ್ವಶನ್. ಸ್ವಯಂನ ಏನಂತ ಭಾವಿಸ್ತಿದ್ದೀರಾ? ಈಗ ಯಾವುದೇ ವಿಧವಾದ ವಾಯುಮಂಡಲ ನಿಮ್ಮನ್ನ ಆ ವಾಯುಮಂಡಲದ ಕಡೆ ಆಕರ್ಷಣೆ ಮಾಡ್ತಿಲ್ಲ ತಾನೇ? ಈ ತರ ಅನುಭವ ಆಗುತ್ತಾ ನಿಮ್ಗೆ? ಬಟ್ಟಿಗೆ ಬಂದಿದ್ದಾದ್ಮೇಲೆ ಇಷ್ಟೊಂದು ಧೈರ್ಯ ಶಕ್ತಿ ನಿಮ್ಮಲ್ಲಿ ಜಮಾ ಆಗಿದೆಯಾ? ಎಲ್ಲಿ ಯಾವ ಸ್ಥಾನಕ್ಕೆ ಹೋಗ್ಲಿ, ನೀವು ಯಾವುದೇ ಒಂದು ಸ್ಥಾನಕ್ಕೆ ಹೋದ್ರೂ ಕೂಡ ನೀವು ಜಮಾ ಮಾಡ್ಕೊಂಡಿರುವ ಶಕ್ತಿಗಳ ಆಧಾರದ ಮೇಲೆ ವಾಯುಮಂಡಲ ಪರಿಸ್ಥಿತಿ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮನಾದಂತಹ ನನ್ನನ್ನ ಅಲ್ಗಾಡಿಸೋದಕ್ ಸಾಧ್ಯ ಇಲ್ಲ ಅಂತ ಅನುಭವ ಮಾಡ್ಕೊಳ್ತಿದ್ದೀರಾ? ನೀವೆಂತಹ ಒಂದು ಸ್ಥಾನಕ್ಕೆ ಹೋದ್ರೂ ಕೂಡ ನಿಮ್ಮಲ್ಲಿ ಜಮಾ ಆಗಿದೆ ಶಕ್ತಿಗಳು ಅಂದ್ರೆ, ವಾಯುಮಂಡಲ ಪರಿಸ್ಥಿತಿ ಅನ್ನುವಂತಹದ್ದು ಮಾಸ್ಟರ್ ಅಂದ್ರೆ ತಮೋ ಪ್ರಧಾನ ವಾಯುಮಂಡಲ, ತಮೋ ಪ್ರಧಾನ ಪರಿಸ್ಥಿತಿಗಳು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಾದ ನಿಮ್ಮನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ತರ ನಿಮ್ಮ ಒಂದು ಸ್ಥಿತಿ ಏಕರಸವಾಗಿ, ಸ್ಥಿರವಾಗಿ, ಅಚಂಚಲವಾಗಿ ತಯಾರು ಮಾಡ್ಕೊಂಡಿದೀವಿ ಅನ್ನೋಂಥವರು ಕೈಗಳನ್ನ ಎತ್ರಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ದಿನ ದಿನಕ್ಕೂ ಇನ್ನೂ ಪರಿಸ್ಥಿತಿಗಳು ಅತಿ ತಮೋ ಪ್ರಧಾನವಾಗಿ ಆಗ್ಬಿಡುತ್ತೆ. ಈ ವಿಷಯ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿಮ್ಗೆ. ಪರಿಸ್ಥಿತಿಗಳು ವಾಯುಮಂಡಲ ಇನ್ನ ಸತೋ ಪ್ರಧಾನವಾಗಿ ಆಗಕ್ ಸಾಧ್ಯನೇ ಇಲ್ಲ. ತಮೋ ಪ್ರಧಾನವಾಗಿ ಆಗುತ್ತೆ ಫಸ್ಟ್, ಆಮೇಲೆ ಸತೋ ಪ್ರಧಾನವಾಗಿ ಆಗತ್ತೆ. ತಮೋ ಪ್ರಧಾನವಾಗೇ ಇನ್ನು ಇವಾಗ ಏನ್ ತಮೋ ಪ್ರಧಾನತೆ ಇದೆ ಅದು ಇನ್ನೂ ಅತಿಯಾಗಿ ಹೋಗ್ಬೇಕು, ಆಮೇಲೆ ಸತೋ ಪ್ರಧಾನ ಆಗೋದು. ದಿನ ದಿನಕ್ಕೂ ಪರಿಸ್ಥಿತಿಗಳು ಹಾಳಾಗ್ಬಿಡುತ್ತೆ, ವಾಯುಮಂಡಲನೂ ಹಾಳಾಗ್ಬಿಡುತ್ತೆ. ಆದ್ರೆ ಚೆನ್ನಾಗಾಗೋದಂತೂ ಇಲ್ವೇ ಇಲ್ಲ. ಹೇಗಾದ್ರೆ, ಯಾಕಂದ್ರೆ ಅತಿಯಲ್ಲೇ ಹೋಗ್ಬೇಕಲ್ಲ, ತಮೋ ಪ್ರಧಾನತೆನೂ ಅತಿಯಲ್ಲಿ ಹೋಗಿ ಅಂತ್ಯ ಆಗ್ಬೇಕಲ್ಲ, ಮತ್ತೆ ಇನ್ನು ಜಾಸ್ತಿನೇ ಆಗತ್ತೆ. ಹೇಗಾದ್ರೆ ಕಮಲ ಪುಷ್ಪ ಅನ್ನುವಂಥದ್ದು ಕೆಸರಲ್ಲಿ ಇದ್ರೂ ಕೂಡ ಅತೀತವಾಗಿರುತ್ತೋ ಹಾಗೆ ನೀವು ಕೂಡ ಅತಿ ತಮೋ ಪ್ರಧಾನ ತಮೋಗುಣಿ ವಾಯುಮಂಡಲದಲ್ಲಿ ಇದ್ರೂ ಕೂಡ ನಿಮ್ಮ ಸ್ಥಿತಿ ಸದಾ ಸತೋ ಪ್ರಧಾನವಾಗಿರ್ಬೇಕು. ನೀವು ಗೃಹಸ್ಥದಲ್ಲಿ ಇರ್ತೀರಾ, ಇಲ್ಲ ಯಾರ ಒಂದು ಸಂಬಂಧ ಸಂಪರ್ಕದಲ್ಲೂ ಹೋದ್ರೂ ಕೂಡ ಅಲ್ಲಿ ತಮೋ ಪ್ರಧಾನವಾದಂತಹ ವಾಯುಮಂಡಲ ಇರುತ್ತೆ ಅಲ್ವಾ? ವ್ಯರ್ಥ ಇರುತ್ತೆ, ಅಪವಿತ್ರತೆಯ ಒಂದು ವಾಯುಮಂಡಲ ಇರುತ್ತೆ. ಇದ್ರೂ ಕೂಡ ನಿಮ್ಮ ಸ್ಥಿತಿ ಅನ್ನುವಂತಹದ್ದು ಸದಾ ಸತೋ ಪ್ರಧಾನವಾಗಿರ್ಬೇಕು. ಅಂದ್ರೆ ನಾನು ಆತ್ಮ ಸ್ವಧರ್ಮ ಶಾಂತಿಯಲ್ಲಿ ಇರಬೇಕು, ಪವಿತ್ರತೆಯಲ್ಲಿ ಇರಬೇಕು. ಆ ಒಂದು ಸ್ವರೂಪದಲ್ಲಿ ನೀವು ಇರಬೇಕಾಗತ್ತೆ. ನಾನು ಶಾಂತ ಸ್ವರೂಪನಾಗಿದ್ದೀನಿ, ಶಾಂತಿ ಸಾಗರನ ಸಂತಾನ ಆಗಿದ್ದೀನಿ, ನಾನು ಪವಿತ್ರ ಸ್ವರೂಪ ಆಗಿದ್ದೀನಿ, ಪವಿತ್ರ ಸಾಗರನ ಸಂತಾನ ಆಗಿದ್ದೀನಿ ಅಲ್ವಾ? ನಾನು ಪ್ರೇಮ ಸ್ವರೂಪ ಆಗಿದ್ದೀನಿ, ಪ್ರೇಮ ಸಾಗರನ ಸಂತಾನ ಆಗಿದ್ದೀನಿ. ಈ ತರ ಸತೋ ಪ್ರಧಾನವಾಗಿರ್ಬೇಕು, ನೀವು ಈ ಸ್ವರೂಪದಲ್ಲಿ ಇರಬೇಕು. ನೀವು ಇಂತಹ ಧೈರ್ಯವಂತರಾಗಿ ಭಾವಿಸಿ ಕೈಗಳು ಎತ್ತಿದ್ದೀರ ತಾನೇ ನೀವು ಅಂತ ಕೇಳ್ತಿದ್ದಾರೆ. ಅಂದ್ರೆ ಕೈಗಳು ಎತ್ತಿರೋರ್ಗೆ ಹೇಳ್ತಿದ್ದಾರೆ. ಈ ವಿಷಯ ಈ ತರ ಇದೆ.
ಆದ್ದರಿಂದ ನಮ್ಮ ಸ್ಥಿತಿ ಮೇಲೆ ಕೆಳಗಡೆ ಆಗ್ಬಿಡ್ತು ಅಂತ ಮತ್ತೆ ಹೇಳ್ಬಾರ್ದು ನೋಡಿ ನೀವು ಅಂತಿದ್ದಾರೆ. ಈ ವಿಷಯನೇ ಈ ತರ ಇದೆ, ಈ ಒಂದು ಸಮಸ್ಯೆನೇ ಈ ತರ ಇದೆ, ಆದ್ರಿಂದ ನಮ್ಮ ಸ್ಥಿತಿ ಈ ತರ ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂತ ನೀವು ಹೇಳ್ಬಾರ್ದು. ಪ್ರಕೃತಿ ಮೂಲಕ ಆಗ್ಲಿ, ಲೌಕಿಕ ಸಂಬಂಧಿಕರ ಮೂಲಕ ಆಗ್ಲಿ, ದೈವಿ ಪರಿವಾರದ ಮೂಲಕ ಆಗ್ಲಿ ಯಾವುದೇ ಪರೀಕ್ಷೆ ಬಂದ್ರು ಇಲ್ಲ ಯಾವುದೇ ಪರಿಸ್ಥಿತಿ ಎದುರುಗಡೆ ಬಂದ್ರು ಅದರಲ್ಲಿ ಕೂಡ ಸ್ವಯಂ ಅನ್ನ ಅಚಂಚಲವಾಗಿ ಸ್ಥಿರವಾಗಿ ನೀವು ತಯಾರು ಮಾಡ್ಕೋಬೇಕು. ನೀವ್ಯಾರು ಯಾರು ಅಂತ ಹೇಳಿದ್ರು? ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಲ್ವ ನೀವು. ಮತ್ತೆ ಪ್ರಕೃತಿ ಮೂಲಕ ಬರ್ಲಿ ನಿಮಗೆ ಪರಿಸ್ಥಿತಿ, ಲೌಕಿಕ ಸಂಬಂಧಿಕರ ಮೂಲಕ ಬರ್ಲಿ ನಿಮಗೆ ಪರಿಸ್ಥಿತಿ, ದೈವಿ ಪರಿವಾರದ ಮೂಲಕ ಅಂದ್ರೆ ಏನು, ಸೆಂಟರ್ಗಳಲ್ಲಿರೋರು ಅಕ್ಕಂದ್ರು ಅಣ್ಣಂದ್ರು ಇರ್ತಾರಲ್ಲ ಬ್ರಾಹ್ಮಣ ಪರಿವಾರ, ಅವ್ರ ಮೂಲಕನೇ ಬರ್ಲಿ. ಯಾವುದೇ ಪರೀಕ್ಷೆ ಬಂದ್ರು ಇಲ್ಲ ಯಾವುದೇ ಪರಿಸ್ಥಿತಿ ಎದುರುಗಡೆ ಬಂದ್ರು ಅದರಲ್ಲೂ ಕೂಡ ಸ್ವಯಂ ಅನ್ನ ನೀವು ಅಚಂಚಲವಾಗಿ ಸ್ಥಿರವಾಗಿ ತಯಾರು ಮಾಡ್ಕೋಬೇಕು. ನಿಮ್ಮ ಮನಸ್ಸು ಬುದ್ಧಿ ಅನ್ನುವಂಥದ್ದು ಅಲಗಾಡಬಾರದು. ಅಂದ್ರೆ ಏನು, ಬಲಹೀನ ಆಗಬಾರದು. ಇಷ್ಟೊಂದು ಧೈರ್ಯ ಇರೋ ತರ ಭಾವಿಸ್ತಿದ್ದೀರ ತಾನೆ ನಿಮ್ಮನ್ನ ನೀವು. ಅಯ್ಯೋ ಅವ್ರು ಮಾತಾಡಿದ್ದೆ ಹಿಂಗಿತ್ತೋ, ಅವ್ರೇನಾದ್ರು ಅಂದ್ರು ಅಂದ್ರೆ ಅದಕ್ಕೆ ನಾವು ವಶ ಆಗ್ಬಿಡ್ತೀವಿ, ನಾವು ಬೇಜಾರ್ ಮಾಡ್ಕೋತೀವಿ, ನಾವು ರಿವರ್ಸ್ ಮಾತಾಡ್ತೀವಿ, ನಾವು ಕೋಪ ಮಾಡ್ಕೋತೀವಿ. ಇದೆಲ್ಲ ಆಗ್ಬಾರ್ದು. ಸ್ಥಿರವಾಗಿರ್ಬೇಕು, ಅಚಂಚಲವಾಗಿರ್ಬೇಕು ನಿಮ್ಮ ಒಂದು ಸ್ಥಿತಿ, ಸ್ವಸ್ಥಿತಿ ಅನ್ನುವಂತಹದ್ದು ಅಂತ ಹೇಳ್ತಿದ್ದಾರೆ. ತುಂಬಾ ಪರೀಕ್ಷೆಗಳು ಬರೋದಿದೆ, ಬರುತ್ತೆ ಕೂಡ. ಹೇಗಾದ್ರೆ ಅಂತಿಮ ಒಂದು ರಿಸಲ್ಟ್ನ ಒಂದು ಸಮೀಪದಲ್ಲಿ ಬರುತ್ತೋ ಹಾಗೆ ಸಮಯಾನುಸಾರ ಪ್ರತ್ಯಕ್ಷ ಪೇಪರ್ಸ್ ಕೂಡ ಸ್ವತಃವಾಗಿ ಬರ್ತಾ ಇರುತ್ತೆ. ಹೇಗಾದ್ರೆ ಅಂತಿಮದ ಒಂದು ರಿಸಲ್ಟ್ನ ಒಂದು ಸಮೀಪದಲ್ಲಿ ಬರುತ್ತೋ ಹಾಗೇನೆ ಸಮಯಾನುಸಾರವಾಗಿ ಪ್ರತ್ಯಕ್ಷ ಪೇಪರ್ಸ್ ಕೂಡ ಪ್ರತ್ಯಕ್ಷವಾಗಿ ಬರುತ್ತೆ ನಿಮಗೆ. ಎಕ್ಸಾಮ್ ಪೇಪರ್ಸ್ ಇವೆಲ್ಲ ಪರಿಸ್ಥಿತಿಗಳು ಸ್ವತಃವಾಗಿ ಬರ್ತಾ ಇರುತ್ತೆ. ಪರೀಕ್ಷೆ ಅನ್ನೋದು ಪ್ರೋಗ್ರಾಮ್ ಮೂಲಕ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಪರೀಕ್ಷೆ ಅನ್ನುವಂಥದ್ದು ಪ್ರೋಗ್ರಾಮ್ ಮೂಲಕ ಬರೋದಿಲ್ಲ. ಡ್ರಾಮಾನುಸಾರವಾಗಿ ಸ್ವತಃವಾಗಿ ಸಮಯವನ್ನ ಅನುಸರಿಸಿ ಪ್ರತಿಯೊಬ್ಬರಿಗೆ ಪ್ರತ್ಯಕ್ಷ ಪೇಪರ್ ಇರುತ್ತೆ. ಡ್ರಾಮಾನುಸಾರವಾಗಿ ಸ್ವತಃವಾಗಿನೇ ಸಮಯವನ್ನ ಅನುಸರಿಸಿ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಪೇಪರ್ ಅನ್ನೋದು ಇರುತ್ತೆ, ಎಕ್ಸಾಮ್ ಪೇಪರ್. ಆ ಪರಿಸ್ಥಿತಿಗಳೇ ನಮಗೆ ಪರೀಕ್ಷೆ ಪೇಪರ್. ಮತ್ತೆ ಆ ಪೇಪರ್ಗಳಲ್ಲಿ ಪಾಸ್ ಆಗುವಂತಹ ಧೈರ್ಯ ನನಗಿದೆ ಅನ್ನೋ ತರ ಸ್ವಯಂ ಅನ್ನ ಭಾವಿಸ್ತಿದ್ದೀರಾ? ಭಯಪಡ್ತಾ ಇಲ್ಲ ತಾನೆ? ಅಂಗದನ ಸಮಾನವಾಗಿದ್ದೀರಾ? ನಿಮ್ಮ ಬುದ್ಧಿರೂಪಿ ಪಾದವನ್ನ ಯಾರೂ ಅಲಗಾಡಿಸ್ತಿಲ್ಲ ತಾನೆ? ಈ ಬಟ್ಟಿ ಅದರ್ ಕುಮಾರರದು, ಕುಟುಂಬದಲ್ಲಿರುವಂತಹ ಅಣ್ಣಂದರದು. ಸ್ವಯಂ ಅನ್ನ ಅದರ್ ಕುಮಾರನಾಗಿ ಭಾವಿಸ್ತಿದ್ದೀರಾ ಅಲ್ವಾ? ಸಂಕಲ್ಪದಲ್ಲಿ ಸಂಬಂಧದಲ್ಲಿ ಅದರ್ ಕುಮಾರ ಅನ್ನೋ ಸ್ಮೃತಿ ಇರುತ್ತಾ? ಇಲ್ಲ, ಇರ್ತಾ ಇಲ್ವಾ? ಮೊದಲು ಸೋದರಿ ಸೋದರರು ಅನ್ನೋ ಸ್ಮೃತಿ ಕೊಡಿಸ್ತಿದ್ರು. ಆ ಸೋದರಿ ಸೋದರರ ಸ್ಮೃತಿಯಲ್ಲೂ ಕೂಡ ಯಾವುದೋ ಒಂದು ದೇಹಾಭಿಮಾನ ತಪ್ಪದೆ ಬಂದ್ಬಿಡುತ್ತೆ. ಆದ್ದರಿಂದ ಅದಕ್ಕಿಂತನೂ ಉನ್ನತವಾದಂತಹ ಸ್ಥಿತಿ ಎಲ್ಲರೂ ಸೋದರಾತ್ಮರು ಅನ್ನೋ ಭಾವನೆ. ಸೋದರಿ ಇಲ್ಲ ಇಲ್ಲಿ, ಸೋದರಾತ್ಮರು ಅನ್ನೋ ಭಾವನೆ. ಯಾಕಂದ್ರೆ ಸೋದರಿ ಸೋದರ ಅಂದ್ರೆ ಅದರಲ್ಲೂ ಬಂದ್ಬಿಡುತ್ತೆ ದೇಹಾಭಿಮಾನ, ಅಲ್ಲಿ ಸ್ತ್ರೀ ಪುರುಷ ಬಂದ್ಬಿಡುತ್ತಲ್ಲ, ಅದಕ್ಕೆ ಅದೂ ಬೇಡ ಅಂತ ತೆಗೆದುಬಿಟ್ಟಿದ್ದಾರೆ ಈಗ ಬಾಬಾ. ಸೋದರಾತ್ಮರು, ಇದು ಉನ್ನತವಾದ ಸ್ಥಿತಿ. ಇದ್ರ ಬಗ್ಗೆ ಬಾಬಾ ಹೇಳಿದ್ರು. ಹಾಗೆ ಸ್ವಯಂನ ಅದರ್ ಕುಮಾರನಾಗಿ ಭಾವಿಸಿ ನಡೀತೀರಾ ಅಂದ್ರೆ ಕುಟುಂಬದಲ್ಲಿ ಬಂಧನ ಸಮಾಪ್ತಿ ಆಗೋಗ್ಬಿಡುತ್ತೆ. ಮತ್ತೆ ಈ ತರ ಸ್ವಯಂನ ಅದರ್ ಕುಮಾರನಾಗಿ ಭಾವಿಸಿ ನಡೀತಿದ್ದೀರಾ, ಇಲ್ಲ ಕುಟುಂಬದ ಒಂದು ಬಂಧನದಲ್ಲಿ ಬಂದಿಯಾಗಿರುವ ಆತ್ಮನಾಗಿ ಭಾವಿಸಿ ನಡೀತಿದ್ದೀರಾ? ಈಗ ಕುಟುಂಬದ ಒಂದು ಸ್ಮೃತಿಗೆ ಅತೀತವಾಗಿ ಆಗ್ಬೇಕು ನೀವು. ಏನ್ ಹೇಳ್ತಿದ್ದಾರೆ? ಕುಟುಂಬದ ಒಂದು ಬಂಧನದಲ್ಲಿ ಬಂದಿಯಾಗಿರುವಂತಹ ಆತ್ಮ ಆಗಿ ಭಾವಿಸಿ ನಡೀತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅದರ್ ಕುಮಾರನಾಗಿ ಭಾವಿಸಿ ನಡೀತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇದು ನನ್ನ ಫ್ಯಾಮಿಲಿ, ನನ್ನ ಒಂದು ಪತ್ನಿ, ನನ್ನ ಒಂದು ಮಕ್ಕಳು, ನನ್ನ ಒಂದು ಸಂಸಾರ, ಇದೇ ಏನು ಬಂಧನ ಅಲ್ವಾ? ಇದು ಕುಟುಂಬದ ಬಂಧನ ಅಲ್ವಾ?
ಈ ತರ ಭಾವಿಸಿ ನಡೀತಿದ್ದೀರಾ ಅಂತ ಕೇಳ್ತಿದ್ದಾರೆ. ಈಗ ಕುಟುಂಬದ ಒಂದು ಸ್ಮೃತಿಗೆ ಅತೀತ ಆಗ್ಬೇಕು. ನೀವು ಅದರ್ ಕುಮಾರ ಕೂಡ ಅಲ್ಲ. ಅರ್ಥ ಆಯ್ತಲ್ಲ? ನಾವು ಕುಟುಂಬದಲ್ಲಿದ್ದೀವಿ, ನಾವು ಗೃಹಸ್ಥದಲ್ಲಿದ್ದೀವಿ, ನಮಗೆ ಫ್ಯಾಮಿಲಿ ಇದೆ, ನಮಗೆ ಮದುವೆ ಆಗಿದೆ, ನಾವು ಅದರ್ ಕುಮಾರರು ಅಲ್ಲ. ನೀವು ಬ್ರಹ್ಮ ಕುಮಾರರು. ಅರ್ಥ ಆಯ್ತಲ್ಲ? ಇಲ್ಲಿ ಅದರ್ ಕುಮಾರನೂ ಅಲ್ಲ, ನೀವು ಬ್ರಹ್ಮ ಕುಮಾರರಾಗಿದ್ದೀರಾ, ಬ್ರಹ್ಮನ ಮಕ್ಕಳಾಗಿದ್ದೀರಾ, ಬ್ರಹ್ಮನ ಸಂತಾನ ಆಗಿದ್ದೀರಾ. ಈಗ ಮರುಜೀವ ಆಗಿ ಆಗೋಗ್ಬಿಟ್ಟಿದ್ದೀರಾ. ಮರುಜೀವ ಜೀವನದಲ್ಲಿ ಅದರ್ ಕುಮಾರರಾದಂತ ನಿಮಗೆ ಸಂಬಂಧ ಏನು? ಮರುಜೀವ ಜೀವನದಲ್ಲಿ ಕುಟುಂಬ ಗೃಹಸ್ಥ ಇರುತ್ತಾ? ನೀವೇ ಹೇಳಿ ಅಂತಿದ್ದಾರೆ. ಮರುಜೀವ ಜೀವನ ಸಿಕ್ಬಿಟ್ಟಿದೆ ಈಗ ನಿಮ್ಗೆ. ಕುಟುಂಬ ಜೀವನ ಹೋಗ್ಬಿಟ್ಟು ಅದರ್ ಕುಮಾರರ ಒಂದು ಜೀವನ ಏನಿದೆ, ಕುಟುಂಬ ಜೀವನ ಹೋಗ್ಬಿಟ್ಟು ಈಗ ಬ್ರಹ್ಮಕುಮಾರ ಜೀವನ ಬಂದ್ಬಿಟ್ಟಿದೆ. ಮತ್ತೆ ಈ ಮರುಜೀವ ಜನ್ಮನೇ ಬ್ರಹ್ಮಕುಮಾರ ಜನ್ಮ, ಅದೇ ಜೀವನ. ಮತ್ತೆ ಇಲ್ಲಿ ಕುಟುಂಬ ಗೃಹಸ್ಥ ಅನ್ನೋದಿರುತ್ತಾ? ಮರುಜೀವ ಜೀವನದಲ್ಲಿ ಬಾಬಾ ಯಾರಿಗೆ ಗೃಹಸ್ಥಿ ಜೀವನವನ್ನ ಕೊಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿ. ಮರುಜೀವ ಜೀವನ ನಿಮಗೆ ಸಿಕ್ಕಿದೆ ಅಂತಂದ್ರೆ ಬಾಬಾ ಯಾರಿಗೂ ಸಹ ಮರುಜೀವ ಜೀವನದಲ್ಲಿ, ಮರುಜೀವ ಜನ್ಮನೇ ಶೂದ್ರ ಜನ್ಮದಿಂದ ಸತ್ತು ಬ್ರಾಹ್ಮಣ ಜನ್ಮವನ್ನು ತಗೊಂಡು ಬ್ರಾಹ್ಮಣರು, ಬ್ರಹ್ಮ ಕುಮಾರರು, ಕುಮಾರಿಯರಾಗೋದೇ ಮರುಜೀವ ಜನ್ಮ. ಮತ್ತೆ ಇಲ್ಲಿ ಯಾರಿಗೂ ಗೃಹಸ್ಥಿ ಜೀವನವನ್ನ ನಾನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಬಾಬಾ ಅಂದ್ರೆ ನಮ್ಮೆಲ್ಲರಿಗೂ ತಂದೆ, ನಾವು ಅವರಿಗೆ ಮಕ್ಕಳು. ಇನ್ನ ಇದರಲ್ಲಿ ಗೃಹಸ್ಥ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ. ಆದ್ದರಿಂದ ಸ್ವಯಂ ಅನ್ನ ಬ್ರಹ್ಮ ಕುಮಾರನಾಗಿ ಭಾವಿಸಿ ನಡಿಬೇಕು ನೀವು. ನಾವು ಗೃಹಸ್ಥದಲ್ಲಿದ್ದೀವಿ, ನಾವು ಮದುವೆ ಆಗಿದ್ದೀವಿ, ನಾವು ಅದರ್ ಕುಮಾರರು, ನಾವು ಕುಟುಂಬದಲ್ಲಿರುವಂತವರು, ಈ ತರ ನೀವು ಭಾವಿಸಂಗಿಲ್ಲ. ನೀವು ಬ್ರಹ್ಮ ಕುಮಾರನಾಗಿ ಭಾವಿಸ್ಬೇಕು. ನಮಗೆ ಬಾಬಾ ತಂದೆ ಆಗಿದ್ದಾರೆ, ಅವ್ರಿಗೆ ನಾವೆಲ್ಲ ಮಕ್ಕಳಾಗಿದ್ದೀರಿ ಅಂದಮೇಲೆ ಗೃಹಸ್ಥ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ. ಒಂದು ವೇಳೆ ನಾನು ಅದರ್ ಕುಮಾರ ಅಂತ ಅಂದ್ಕೊಂಡ್ರೆ ಎಂತಹ ಸ್ಮೃತಿಯೋ ಅಂತಹ ಸ್ಥಿತಿ ತಯಾರಾಗ್ಬಿಡತ್ತೆ. ಆದ್ದರಿಂದ ಅದರ್ ಕುಮಾರ ಅನ್ನೋ ಸ್ಮೃತಿಯನ್ನೂ ಕೂಡ ಸಮಾಪ್ತಿ ಮಾಡ್ಕೊಂಡ್ಬಿಡಿ ಅಂತಿದ್ದಾರೆ. ಇಲ್ಲಿ ನಾನು ಅದರ್ ಕುಮಾರ ಅನ್ನೋ ಸ್ಮೃತಿನೇ ಬೇಡ ಮಕ್ಕಳೇ, ನೀವು ಅದರ್ ಕುಮಾರರಲ್ಲ ಮಕ್ಕಳೇ, ಬ್ರಹ್ಮ ಕುಮಾರರು. ನೋಡಿದ್ರ ಎಷ್ಟು ಒಂದು ಪವಿತ್ರ ದೃಷ್ಟಿ, ಎಷ್ಟು ಶುದ್ಧವಾದಂತಹ ಒಂದು ದೃಷ್ಟಿ ಇಟ್ಟಿದ್ದಾರೆ, ಅಂತಹ ಭಾವನೆ ಇಟ್ಟಿದ್ದಾರೆ ಬಾಬಾ ಮಕ್ಕಳ ಮೇಲೆ. ಯಾರನ್ನೂ ಅಷ್ಟೇ ಬಾಬಾ ಇವರು ಗೃಹಸ್ಥಿಗಳು, ಇವರು ಪತಿತರು ಅಂತ ಯಾರನ್ನೂ ನೋಡೋದಿಲ್ಲ, ನನ್ನ ಮಕ್ಕಳು ಅಂತಾನೆ ನೋಡ್ತಾರೆ. ಬ್ರಹ್ಮನ ಮೂಲಕ ನಮಗೆ ಜನ್ಮ ಕೊಟ್ಟಿರೋದ್ರಿಂದ ಬ್ರಹ್ಮ ಕುಮಾರ ಕುಮಾರಿಗಳಾಗ್ತೀವಿ ನಾವು ಇಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಅದರ್ ಕುಮಾರ ಅನ್ನುವಂಥದ್ದನ್ನು ಸಹ ನೀವು ಸಮಾಪ್ತಿ ಮಾಡ್ಕೊಂಡ್ಬಿಡಿ. ನೀವು ಅದರ್ ಕುಮಾರರಲ್ಲ, ನೀವು ಬ್ರಹ್ಮ ಕುಮಾರರು. ಬಾಬಾ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಆಧಾರವಾಗಿ, ಶ್ರೀಮತದ ಆಧಾರವಾಗಿ ನಡೀತಿದ್ದೀರಾ. ನನ್ನ ಕುಟುಂಬ, ನನ್ನ ಹೆಂಡತಿ, ಈ ಸ್ಮೃತಿನೂ ಕೂಡ ತಪ್ಪು ಮಕ್ಕಳೇ ಅಂತಿದ್ದಾರೆ. ಪತ್ನಿಯನ್ನು ಸಂಕಲ್ಪದಿಂದ ನೋಡೋದು, ಇಲ್ಲ ಮನೆಯನ್ನ ಕುಟುಂಬದ ಒಂದು ಸ್ಮೃತಿಯಿಂದ ನೋಡೋದು, ಇದನ್ನ ಮರುಜೀವ ಜನ್ಮ ಅಂತ ಹೇಳ್ತಾರಾ? ಬಾಬಾ ಪ್ರತಿ ವಸ್ತುವನ್ನ ಸಂಭಾಲನೆ ಮಾಡೋದಕ್ಕೆ ನಿಮಿತ್ತ ಮಾಡಿ ಕೊಟ್ಟಿದ್ದಾರೆ. ಇದು ನನ್ನ ಕುಟುಂಬ, ನನ್ನ ಒಂದು ಪತ್ನಿಯಾಗಿದ್ದಾರೆ, ನನ್ನ ಮನೆಯಾಗಿದೆ. ಇದನ್ನ ಮರುಜೀವ ಜನ್ಮ, ಮರುಜೀವ ಜೀವನ ಅಂತ ಹೇಳೋದಿಲ್ಲ. ಬಾಬಾ ಪ್ರತಿ ವಸ್ತುವನ್ನ ಸಂಭಾಲನೆ ಮಾಡೋದಕ್ಕೆ ನಿಮಿತ್ತವಾಗಿ ಮಾಡಿಕೊಟ್ಟಿದ್ದಾರೆ. ಈ ಹದ್ದಿನ ಒಂದು ರಚನೆಯನ್ನು ಕೂಡ ಬಾಬ್ದಾದ ನಿಮಿತ್ತವಾಗಿ ಮಾಡಿ ಸಂಭಾಲನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈ ಹದ್ದಿನ ಒಂದು ರಚನೆ ಏನಿದೆ, ನಿಮ್ಮ ಮಕ್ಕಳು. ಹದ್ದಿನ ರಚನೆ ಅಂದ್ರೆ ನಿಮ್ಮ ಮಕ್ಕಳು. ಲೌಕಿಕ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಿರುವಂತ ಮಕ್ಕಳು ಏನಿದ್ದಾರೆ, ಅವರಿಗೂ ಸಹ ಅವರನ್ನ ಸಂಭಾಲನೆ ಮಾಡೋದಕ್ಕೆ ಬಾಬ್ದಾದ ನಿಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ಆದ್ದರಿಂದ ಇದು ನನ್ನ ರಚನೆ ಅಲ್ಲ, ಬಾಬ್ದಾದ ಮೂಲಕ ನಿಮಿತ್ತವಾಗಿ ಸಂಭಾಲನೆ ಮಾಡೋದಕ್ಕೆ ಸಿಕ್ಕಿರುವಂತಹ ರಚನೆ ಅಂತ ಭಾವಿಸ್ರಿ ಮಕ್ಕಳೇ ಅಂತಿದ್ದಾರೆ. ಇದು ನನ್ನ ರಚನೆ ಅಲ್ಲ, ಇದು
ನನ್ನ ಮಕ್ಕಳಲ್ಲ. ಬಾಬ್ದಾದಾರವರ ಮೂಲಕ ನಾನು ನಿಮಿತ್ತವಾಗಿ ಇವರನ್ನ ಸಂಪಾಲನೆ ಮಾಡೋದಕ್ಕೆ ಸಿಕ್ಕಿರುವಂತಹ ರಚನೆ ಇದು ಅಂತ ಭಾವಿಸಬೇಕು, ನನ್ನ ಮಕ್ಕಳು ಅಂತ ಭಾವಿಸಬಾರದು. ಯಾಕೆ ಅಂದ್ರೆ ನಿಮಿತ್ತ ಸ್ಥಿತಿಯಲ್ಲಿ ನನ್ನದು ಅನ್ನೋದು ಇರೋದಿಲ್ಲ. ಆದ್ದರಿಂದ ಪ್ರವೃತ್ತಿ ಮಾರ್ಗದ ಒಂದು ಸಂಕಲ್ಪ ಇರಬಾರದು ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಪ್ರವೃತ್ತಿ ಮಾರ್ಗದ ಒಂದು ಸಂಕಲ್ಪ ಇರಬಾರದು. ನಿಮಿತ್ತ ಸ್ಥಿತಿ ಇದ್ರೆ ಅಲ್ಲಿ ನನ್ನದು ನಾನು ಅನ್ನೋಂಥದ್ದು, ಅಂದ್ರೆ ನನ್ನದು ಅನ್ನೋದು ಇರೋದಿಲ್ಲ ಅಲ್ಲಿ. ಪ್ರವೃತ್ತಿ ಮಾರ್ಗದ ಸಂಕಲ್ಪ ಇದ್ರೆ ಅಲ್ಲಿ ನನ್ನದು ಅನ್ನೋಂಥದ್ದು ಇರುತ್ತೆ. ಗೃಹಸ್ಥ ಅಲ್ವಾ, ನಾವು ನಿಮಿತ್ತ ಅನ್ನೋದಿರ್ಬೇಕು. ನಾವು ಬ್ರಹ್ಮಕುಮಾರರು, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ನಾವೆಲ್ಲರೂ ಸಹೋದರರು. ನಿಮ್ಮ ಮಕ್ಕಳನ್ನು ನೋಡ್ತಾ ಇದ್ದಾಗೂ ಕೂಡ ಇವರು ಕೂಡ ಈಶ್ವರೀಯ ಆತ್ಮಗಳು, ನನ್ನ ಮಕ್ಕಳಲ್ಲ ಅಂತ ಅಂದ್ಕೋಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಮಕ್ಕಳನ್ನು ನೀವು ನೋಡ್ತಿರ್ತೀರಲ್ಲ, ಆಗ ಇವರು ಕೂಡ ಈಶ್ವರೀಯ ಆತ್ಮಗಳಾಗಿದ್ದಾರೆ, ನನ್ನ ಮಕ್ಕಳಲ್ಲ ಅಂದ್ಕೋಬೇಕು. ಬಲೆ ಅವರು ಚಿಕ್ಕ ಮಕ್ಕಳೇ ಆಗ್ಬೋದು, ಆದ್ರೆ ಬಾಪ್ದಾದ ಚಿಕ್ಕ ಮಕ್ಕಳನ್ನ ಪಾಲನೆ ಮಾಡೋದಿಲ್ವಾ ಕೇಳ್ತಿದ್ದಾರೆ. ಅವರು ಚಿಕ್ಕ ಮಕ್ಕಳೇ ಸರಿ, ಆದ್ರೆ ಆ ಚಿಕ್ಕ ಮಕ್ಕಳನ್ನ ಪಾಲನೆ ಮಾಡಲ್ವಾ? ನಿಮ್ಮನ್ನೇ ಪಾಲನೆ ಮಾಡ್ತಿದ್ದಾರೆ ಅಂದ್ರೆ ಆ ಮಕ್ಕಳನ್ನ ಪಾಲನೆ ಮಾಡಲ್ವಾ? ಬಾಪ್ದಾದ ಚಿಕ್ಕ ಚಿಕ್ಕ ಮಕ್ಕಳನ್ನ ಪಾಲನೆ ಮಾಡ್ತಾ ಈಗ ಅವರೆಲ್ಲರನ್ನ ಈಶ್ವರಿಯ ಕಾರ್ಯಕ್ಕೆ ನಿಮಿತ್ತವಾಗಿ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಚಿಕ್ಕ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಬಾಬಾರವರ ಮೂಲಕ ನಿಮಗೆ ನಿಮಿತ್ತವಾಗಿ ಸಿಕ್ಕಿದ್ದಾರೆ. ಇವಾಗ ಪತ್ನಿ ಇದ್ರೆ ದೊಡ್ಡವರೇ ಇರ್ಬೋದು, ಮಕ್ಕಳಿದ್ರೆ ಚಿಕ್ಕವರೇ ಇರ್ಬೋದು, ಅವರು ನಿಮಗೆ ನಿಮಿತ್ತವಾಗಿ ಸಿಕ್ಕಿದ್ದಾರೆ. ಅವರನ್ನ ಸಂಪಾಲನೆ ಮಾಡೋದಕ್ಕೆ ನೀವು ನಿಮಿತ್ತ. ಆದ್ದರಿಂದ ಆ ಆತ್ಮಗಳ ಬಗ್ಗೆನೂ ಕೂಡ ಈ ಆತ್ಮಗಳನ್ನ ಈಶ್ವರಿಯ ಸೇವೆಗೆ ಯೋಗ್ಯವಾಗಿ ನಾನು ತಯಾರು ಮಾಡಬೇಕು, ಈಶ್ವರಿಯ ಸೇವೆಯಲ್ಲಿ ಉಪಯೋಗಿಸಬೇಕು ಅನ್ನೋ ಸಂಕಲ್ಪ ಇಟ್ಕೊಳ್ಬೇಕು ಮಕ್ಕಳೇ ನೀವು ಅಂತ ಹೇಳ್ತಿದ್ದಾರೆ. ಈ ತರ ನಿಮಗೆ ಮನೆಯಲ್ಲಿ ಇರುತ್ತಾ? ಇಂತಹ ಸ್ಮೃತಿಯಲ್ಲಿರುತ್ತಾ? ನೀವು ಮನೆಯಲ್ಲಿದ್ರೂ ಕೂಡ ಇಂತಹ ಸ್ಮೃತಿ ಇರುತ್ತಾ? ಹೇಗಾದ್ರೆ ಈಶ್ವರಿಯ ಪರಿವಾರದಲ್ಲಿ ಅನೇಕ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತಿದ್ದೀರೋ, ಹಾಗೆ ಯಾವುದೇ ಆತ್ಮದ ಮೂಲಕ ಬಾಬಾ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೋ, ಯಾವ ಆತ್ಮಗಳ ಮೂಲಕ ಬಾಬಾ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಕುಟುಂಬದಲ್ಲಿ ಆತ್ಮಗಳ ಮಧ್ಯೆ ಇದ್ರೂ ಕೂಡ ಜ್ಞಾನಿ ಆತ್ಮಗಳ ಸಂಪರ್ಕಗಳಲ್ಲೇನೆ ಇರ್ತಿದ್ದೀರಾ, ಇಲ್ಲ ವ್ಯತ್ಯಾಸ ಏನಾದ್ರೂ ಬರ್ತಿದೆಯಾ? ಈಗ ಈಶ್ವರಿಯ ಪರಿವಾರದಲ್ಲಿ ಅನೇಕ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತಿದ್ದೀರಾ ಅಲ್ವಾ? ಹಾಗೇನೆ ಇವರು ಈಶ್ವರಿಯ ಪರಿವಾರ ಆಗಿದ್ದಾರೆ, ಇವರು ತಂದೆ ಮಕ್ಕಳಾಗಿದ್ದಾರೆ, ಈಶ್ವರಿಯ ಮಕ್ಕಳಾಗಿದ್ದಾರೆ, ಈಶ್ವರಿಯ ಆತ್ಮಗಳಾಗಿದ್ದಾರೆ. ಬಾಬಾ ನಮಗೆ ಈ ಆತ್ಮಗಳ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂತ ಆ ಕುಟುಂಬದ ಮಧ್ಯದಲ್ಲಿ, ಆ ಆತ್ಮಗಳ ಮಧ್ಯದಲ್ಲಿ ಇದ್ರೂ ಕೂಡ ಜ್ಞಾನಿ ಆತ್ಮಗಳು ಇವರು ಅನ್ನೋ ಆ ಜ್ಞಾನಿ ಆತ್ಮಗಳ ಸಂಪರ್ಕದಲ್ಲೇನೆ ಇರ್ತಿದಿರೋ, ಇಲ್ಲ ವ್ಯತ್ಯಾಸ ಬರ್ತಿದೆಯೋ? ಬಾಬಾ ರಿಸಲ್ಟ್ ಕೇಳ್ತಿದ್ದಾರೆ. ಹೇಗಾದ್ರೆ ಸೇವಾ ಕೇಂದ್ರದಲ್ಲಿ ಸೆಂಟರ್ಗಳಲ್ಲಿ ನಿಮಿತ್ತವಾದ ಸೋದರರ ಮೂಲಕ ಈಶ್ವರಿಯ ವೃತ್ತಿ ದೃಷ್ಟಿಯಿಂದ ಸಂಪರ್ಕದಲ್ಲಿ ಬರ್ತೀರ ಅಲ್ವಾ, ಅದು ಈಸಿ. ಹಾಗೇನೆ ಕುಟುಂಬದಲ್ಲಿ ಆತ್ಮಗಳ ಸಂಬಂಧ ಸಂಪರ್ಕದಲ್ಲೂ ಬರ್ತಾ ಕೂಡ ಅದೇ ವೃತ್ತಿ ದೃಷ್ಟಿ ಇರುತ್ತಾ? ಇಲ್ಲ ಇಂದಿನ ಜನ್ಮದ ಒಂದು ಅಧಿಕಾರಿಯಾಗಿ ಭಾವಿಸಿ ನಡೀತಿದ್ದೀರಾ? ಈಗ ನೀವು ಸೆಂಟರ್ಗೆ ಹೋಗ್ತೀರಾ, ಆಗ ಸೇವಾ ಕೇಂದ್ರಗಳಲ್ಲಿ ನಿಮಿತ್ತವಾದಂಥ ಸೋದರರು ಇರ್ತಾರೆ. ಅವ್ರ ಜೊತೆ ನಿಮಗೆ ಈಶ್ವರಿಯ ವೃತ್ತಿನೇ ಇರುತ್ತೆ. ಇವರು ಬಾಬನ್ ಮಕ್ಕಳು, ಬ್ರಹ್ಮಕುಮಾರ ಕುಮಾರಿಯರು ಅನ್ನೋದೇ ಇರುತ್ತೆ. ಅದೇ ದೃಷ್ಟಿಯಿಂದ ಸಂಬಂಧ ಸಂಪರ್ಕದಲ್ಲಿ ಬರ್ತಿರ್ತೀರ ಅಲ್ವಾ? ಹಾಗೇನೆ ಕುಟುಂಬದಲ್ಲಿ ಅಂದ್ರೆ ಇವರು ನನ್ನ ಸಹೋದರ ಆತ್ಮರು ಅನ್ನೋದು ಇದ್ದೇ ಇರುತ್ತೆ ನಿಮಗೆ. ಹಂಗೇನೆ ನೀವು ಕುಟುಂಬದಲ್ಲಿ ಆ ಇರುವಂತ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ರು ಕೂಡ ಇವರು ಈಶ್ವರಿಯ ಆತ್ಮಗಳು, ಇವರು ಸಹ ಪರಮಾತ್ಮನ ಸಂತಾನ ಆಗಿದ್ದಾರೆ, ನನ್ನ ಸಹೋದರ ಆತ್ಮಗಳಾಗಿದ್ದಾರೆ. ಅದೇ ಒಂದು ಈಶ್ವರಿಯ ದೃಷ್ಟಿ ವೃತ್ತಿ ಅನ್ನುವಂಥದ್ದು ಅವ್ರ ಜೊತೆನೂ ಇರುತ್ತಾ?
ಇಲ್ಲ ಇಂದಿನ ಜನ್ಮದ ಒಂದು ಅಧಿಕಾರ. ಇಂದಿನ ಜನ್ಮದ ಒಂದು ಅಧಿಕಾರ ಅಂದ್ರೆ ಏನು? ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದು ಇತ್ತಲ್ಲ. ಹೆಂಡತಿ ಮೇಲೆ ಅಧಿಕಾರಿಯಾಗಿ ಭಾವಿಸೋ, ಅಧಿಕಾರದಿಂದ ಮಾತಾಡುವಂಥದ್ದು. ಮಕ್ಕಳ ಜೊತೆನೂ ನನ್ನ ಮಕ್ಕಳು ಅಂತ ಅಧಿಕಾರದಿಂದ ಮಾತಾಡೋದು ಇದಿದೆಯಾ? ಇಂದಿನ ಜನ್ಮ ಅಂದ್ರೆ ಶೂದ್ರ ಜನ್ಮ. ಅಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಬಂದ್ಬಿಡುತ್ತೆ, ಕುಟುಂಬ ಎಲ್ಲ ಅಂತ. ಮರುಜೀವ ಜನ್ಮ ಬಂತು ಅಂದ್ರೆ ಬ್ರಹ್ಮಕುಮಾರ ಕುಮಾರಿಗಳಾಗೋದ್ರಿ ನೀವು. ಇಂದಿನ ಜನ್ಮದ್ದು ಅಂದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಅನ್ನೋದು ಬಂದ್ಬಿಡುತ್ತೆ. ಆ ಅಧಿಕಾರವಾಗಿ ನೀವು ಭಾವಿಸಿ ನಡೀತಿದ್ದೀರಾ? ಈಗ ಸಮಯದ ಅನುಸಾರ ಸ್ಥಿತಿ ವೃತ್ತಿ ಅನ್ನುವಂಥದ್ದು ಉನ್ನತವಾಗಿ ತಯಾರಾಗಬೇಕು. ಸಮಯದ ಅನುಸಾರವಾಗಿ. ಈಗ ನಿಮ್ಮ ಸಮಯ ಎಂತ ಇದೆ? ಸಂಗಮ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ, ನಿಮ್ಮ ಒಂದು ಸ್ಥಿತಿ ವೃತ್ತಿ ಉನ್ನತವಾಗೇ ಇರಬೇಕು. ಈಗ ಉನ್ನತವಾದಂತಹ ಸಮಯ ಅಲ್ವಾ ಸಂಗಮ ಸಮಯ. ಆ ಕಡೆ ಸ್ಥಿತಿ ವೃತ್ತಿ ಎಲ್ಲಿವರೆಗೂ ಉನ್ನತವಾಗಿ ಆಗೋದಿಲ್ವೋ, ಪರಿವರ್ತನೆ ಆಗೋದಿಲ್ವೋ, ಅಲ್ಲಿವರೆಗೂ ಉನ್ನತ ಪದವಿಯನ್ನು ಹೇಗೆ ಪಡ್ಕೊಂತೀರ ಮಕ್ಕಳೇ ನೀವು ಅಂತ ಕೇಳ್ತಿದ್ದಾರೆ. ಸ್ಥಿತಿ ವೃತ್ತಿ ಎಲ್ಲಿವರೆಗೂ ಉನ್ನತವಾಗಿ ಆಗೋದಿಲ್ವೋ, ಎಲ್ಲಿ ಆತ್ಮಿಕ ಸ್ಥಿತಿ ಇರುತ್ತೆ, ಆತ್ಮಿಕ ವೃತ್ತಿ ಇರುತ್ತೆ, ಅಲ್ಲಿವರೆಗೂ ಉನ್ನತ ಪದವಿ ಅನ್ನೋದನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದ್ರೆ ಪರಿವರ್ತನೆ ಆಗ್ಬೇಕು. ಏನು ದೈಹಿಕವಾಗಿ ಪ್ರವೃತ್ತಿ, ಗೃಹಸ್ಥದ ಒಂದು ಸ್ಮೃತಿ ಇತ್ತು, ಶೂದ್ರ ಜನ್ಮದ ಸ್ಮೃತಿ ಇತ್ತಲ್ಲ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವಂಥದ್ದು, ಇದು ಪರಿವರ್ತನೆ ಆಗ್ಬೇಕು, ಉನ್ನತವಾಗಿ ಆಗ್ಬೇಕು. ಉನ್ನತವಾಗಿ ಅಂದ್ರೆ ಆತ್ಮಿಕ ದೃಷ್ಟಿ ವೃತ್ತಿ ಅನ್ನೋದು ಬರಬೇಕು, ಸಹೋದರ ಒಂದು ಬರಬೇಕು, ಈಶ್ವರಿ ಪರಿವಾರ ಅನ್ನೋದು ಬರಬೇಕಾಗತ್ತೆ. ಸಾಕಾರದಲ್ಲಿ ಬ್ರಹ್ಮಬಾಬಾರವರನ್ನು ನೀವು ನೋಡಿದಿರಲ್ಲ. ಬ್ರಹ್ಮಬಾಬಾರವರಲ್ಲಿ ಲೌಕಿಕ ಸಂಬಂಧದ ಒಂದು ಸ್ಮೃತಿ ವೃತ್ತಿ ದೃಷ್ಟಿ ಸ್ವಪ್ನದಲ್ಲಾಗ್ಲಿ ಸಂಕಲ್ಪದಲ್ಲಾಗ್ಲಿ ಇರ್ಲಿಲ್ಲ ಅಲ್ವಾ? ಮತ್ತೆ ತಂದೆಯನ್ನು ನೀವು ಫಾಲೋ ಮಾಡಬೇಕು ತಾನೆ. ಆದ್ದರಿಂದ ಲೌಕಿಕ ಸಂಬಂಧಿಕರ ಜೊತೆ ಇದ್ರೂ ಕೂಡ ಸ್ಮೃತಿ ವೃತ್ತಿ ದೃಷ್ಟಿಯನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ನೀವು. ಈ ಬಟ್ಟೆಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಹೋಗ್ತೀರಾ, ನಾನು ಅದರ್ ಕುಮಾರ ಅನ್ನೋ ನಾಮ ರೂಪಗಳು ಸಹ ಸಮಾಪ್ತಿ ಆಗ್ಬಿಡ್ಬೇಕು. ಹೇಗಾದ್ರೆ ಅಗ್ನಿಯಲ್ಲಿ ಹಾಕೋದ್ರ ಮೂಲಕ ಪ್ರತಿ ವಸ್ತುವಿನ ಒಂದು ರೂಪ ಪರಿವರ್ತನೆ ಆಗೋಗ್ಬಿಡುತ್ತೆ. ಅಗ್ನಿಯಲ್ಲಿ ನೀವು ಯಾವುದೇ ಒಂದು ವಸ್ತು ಹಾಕಿ ಅದರ ಒಂದು ರೂಪ ಪರಿವರ್ತನೆ ಆಗೋಗ್ಬಿಡುತ್ತೆ ಅಲ್ವಾ? ಉರಿತಿರೋ ಬೆಂಕಿಗೆ ನೀವು ಏನೇ ಹಾಕಿರೋದು ಅದು ಪರಿವರ್ತನೆ ಆಗತ್ತಲ್ಲ ವಸ್ತು. ಹಾಗೆ ಈ ಬಟ್ಟಿಯಲ್ಲಿ ನಾನು ಬ್ರಹ್ಮಕುಮಾರ ಅನ್ನೋ ಸ್ಮೃತಿಯಿಂದ ನಾನು ಅದರ್ ಕುಮಾರ ಅನ್ನೋ ಸ್ಮೃತಿಯನ್ನ ಸಮಾಪ್ತಿ ಮಾಡ್ಬಿಡ್ಬೇಕೀಗ ನೀವು. ಇದು ಪರಿವರ್ತನೆ ಆಗೋಗ್ಬೇಕು. ಈ ಬಟ್ಟಿಗೆ ಬಂದಿದ್ದೀರಲ್ಲ ನೀವು, ಈ ಬಟ್ಟಿಯಲ್ಲಿ ನೀವು ಅದರ್ ಕುಮಾರ ಅನ್ನೋದು ಸುಟ್ಟೋಗ್ಬೇಕು, ಪರಿವರ್ತನೆ ಆಗ್ಬೇಕಿದು. ಬ್ರಹ್ಮಕುಮಾರ ಅನ್ನೋ ಸ್ಮೃತಿ ಬರಬೇಕು. ನಾನು ಅಂದ್ರೆ ಏನು ಅಂದ್ರೆ ಇದು ಪರಿವರ್ತನೆ. ನಾನು ಅದರ್ ಕುಮಾರ ಅನ್ನೋ ಸ್ಮೃತಿ ಏನಾಗ್ಬೇಕು, ಸಮಾಪ್ತಿ ಆಗೋಗಿ ಬ್ರಹ್ಮಕುಮಾರ ಅನ್ನೋ ಸ್ಮೃತಿ ಬರ್ಬೇಕು. ಇದು ಪರಿವರ್ತನೆ ಆಗ್ಬೇಕು. ನಾನು ಬ್ರಹ್ಮಕುಮಾರ ಈ ಆತ್ಮಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ನಿಮಿತ್ತವಾಗಿದ್ದೀನಿ ಅಂತ ನೀವು ಭಾವಿಸ್ಬೇಕು. ನಾನು ಬ್ರಹ್ಮನ ಸಂತಾನ, ಬ್ರಹ್ಮಕುಮಾರನಾಗಿದ್ದೀನಿ, ಈ ಆತ್ಮಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ನಿಮಿತ್ತವಾಗಿದ್ದೀನಿ. ಹೇಳಿದ್ರಲ್ಲ ಆಗ್ಲೇ, ಈಶ್ವರೀಯ ಕಾರ್ಯದಲ್ಲಿ ನಾನು ಈಶ್ವರಿ ಕಾರ್ಯದಲ್ಲಿ ಇವರಿಗೆ ಉಪಯೋಗಿಸ್ಬೇಕು, ಇವರನ್ನ ಮುಂದೆ ತರಬೇಕು ಅನ್ನೋದೆಲ್ಲ ಸಂಕಲ್ಪಗಳು ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲ. ನಿಮಿತ್ತವಾಗಿದ್ದೀನಿ ಅಂತ ಭಾವಿಸ್ಬೇಕು ನೀವು, ಅವ್ರ ಸೇವೆ ಮಾಡೋದಕ್ಕೋಸ್ಕರ, ಅವ್ರ ಕಲ್ಯಾಣ ಮಾಡೋದಕ್ಕೋಸ್ಕರ. ಈ ಸ್ಮೃತಿಯಿಂದ ಗಟ್ಟಿಯಾಗಿ ಹೋಗ್ರಿ ನೀವು ಇಲ್ಲಿಂದ ಅಂತ ಹೇಳ್ತಿದ್ದಾರೆ. ಇದೇ ಬಟ್ಟಿಯ ಒಂದು ಪರಿವರ್ತನೆ. ಇಷ್ಟು ಪರಿವರ್ತನೆ ಒಂದು ಶಕ್ತಿಯನ್ನ ನಿಮ್ಮಲ್ಲಿ ತುಂಬಿಕೊಂಡಿದ್ದೀರಾ ಇಲ್ವಾ? ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಕುಟುಂಬದವರಾಗಿ ಹೋಗ್ಬಿಡ್ತೀರಾ? ಇಲ್ಲಿರೋವರೆಗೂ ಆ ಸ್ಮೃತಿ ಇರುತ್ತೆ, ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಅನ್ನೋದೇನೋ ಬಂದ್ಬಿಡುತ್ತಾ? ಈಗ ನೀವು ಕುಟುಂಬದಲ್ಲಿರುವಂತ ಆತ್ಮಗಳಾಗಿ ಭಾವಿಸಬಾರ್ದು. ಈಗ ನೀವು ಆ ಕುಟುಂಬಕ್ಕೆ ಅತೀತವಾಗಿ ಪರವೃತ್ತಿ ಅಂದ್ರೆ ದೂರವಾಗಿ ಹೋಗ್ಬೇಕು. ಈಗ ನೀವು ಗೃಹಸ್ಥಿ ಸಂಕಲ್ಪಕ್ಕೆ ಅತೀತವಾಗಿ ಹೋಗ್ಬೇಕೀಗ ನೀವು. ಈ ತರ ತಯಾರಾಗಿ ಹೋಗೋದ್ರ ಮೂಲಕ ಅಜ್ಞಾನಿ ಆತ್ಮಗಳು ಕೂಡ ನಿಮ್ಮ ನಡವಳಿಕೆಯ ಮೂಲಕ ನಿಮ್ಮ ಅತೀತವಾದ ಪ್ರಿಯವಾದ ಸ್ಥಿತಿಯ ಮೂಲಕ ಮಹಿಮೆ ಮಾಡ್ಬಿಡ್ತಾರೆ. ನಾನು ಗೃಹಸ್ಥಿ ಅನ್ನೋ ಸಂಕಲ್ಪದಿಂದನೂ ದೂರ ಹೋಗ್ಬೇಕೀಗ ನೀವು. ಆಗ ಅಜ್ಞಾನಿ ಆತ್ಮಗಳು ಇರ್ತಾರಲ್ಲ, ಅವ್ರು ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮ ಒಂದು ಅತೀತವಾದ ಪ್ರಿಯವಾದ ಸ್ಥಿತಿ ಮೂಲಕ ಮಹಿಮೆ ಮಾಡ್ಬಿಡ್ತಾರೆ. ಆ ತರ ನಿಮ್ಮದು ಅತೀತವಾದ ಪ್ರಿಯವಾದ ಸ್ಥಿತಿ ಇರುತ್ತೆ. ಇಂತಹ ಅತೀತ ಪ್ರಿಯವಾದ ಒಂದು ನಿಮ್ಮ ಸ್ಥಿತಿಯನ್ನು ತಯಾರು ಮಾಡ್ಕೋಬೇಕು ನೀವು ಅಂತ ಹೇಳ್ತಿದ್ದಾರೆ.
ಆಗ ನೀವು ವಿಶ್ವದಲ್ಲಿರೋ ಆತ್ಮಗಳೆಲ್ಲರಿಗೂ ಕೂಡ ಪ್ರಿಯ ಆಗ್ಬಿಡ್ತೀರ. ಅಂದ್ರೆ ಏನಿದೆ, ಬರೀ ಸೇವಾಕ್ಕೆ ಸೆಂಟರ್ ಮಾತ್ರನೇ ಸೇವಾ ಕೇಂದ್ರ ಅಲ್ಲ, ನಿಮ್ಮ ಒಂದು ಮನೆನೂ ಸೇವಾ ಕೇಂದ್ರ. ಅಲ್ಲಿರೋರೆಲ್ಲರೂ ಸಹ ತಂದೆಯ ಮಕ್ಕಳು, ನಿಮ್ಮ ಒಂದು ಸಹೋದರರು ಅಂತ ಭಾವಿಸ್ಬೇಕು. ಅವರ ಒಂದು ಕಲ್ಯಾಣ ಮಾಡೋದಕ್ಕೆ ನನ್ನನ್ನು ಇಲ್ಲಿ ನಿಮಿತ್ತವಾಗಿ ತಂದೆ ನನ್ನನ್ನು ಬಾಬ್ದಾದ ಇಲ್ಲಿ ಇಟ್ಟಿದ್ದಾರೆ ಅಂತ ನೀವು ಭಾವಿಸ್ಬೇಕು. ನಾನು ಬ್ರಹ್ಮ ಕುಮಾರ ಅಂತ ಭಾವಿಸ್ಬೇಕು. ಇವರು ಸಹ ಬ್ರಹ್ಮಮುಖ ವಂಶಾವಳಿಗಳು ಅಂತ ಭಾವಿಸ್ಬೇಕು. ಇದೆಲ್ಲ ಭಾವನೆ, ಇದೆಲ್ಲನೂ ಸಹ ಪರಿವರ್ತನೆ ಬರಬೇಕು ಅಂತ ಹೇಳ್ತಿದ್ದಾರೆ. ಆಗ ಇತರರು ಅವಾಗ ನಿಮ್ಮ ಒಂದು ಕಲ್ಯಾಣ ಭಾವನೆ ಇರುತ್ತೆ ಆತ್ಮಗಳ ಬಗ್ಗೆ, ಆತ್ಮಗಳ ಮೇಲೆ ನಿಮಗೆ. ಆಗ ಅಲ್ಲಿ ಪ್ರಿಯ ಅನ್ನೋದು ಇರುತ್ತೆ, ಅತೀತವಾಗೂ ಇರ್ತೀರಾ ಮತ್ತೆ ಪ್ರಿಯವಾಗೂ ಇರ್ತೀರಾ. ಅಲ್ಲಿ ಸ್ನೇಹ, ಸಹಯೋಗ, ಕಲ್ಯಾಣ ಭಾವನೆ, ಶುಭ ಭಾವನೆನೇ ಇರುತ್ತೆ. ಶಾಂತಿ, ಪ್ರೀತಿ, ಇವೆಲ್ಲನೂ ಸ್ನೇಹ, ಇವೆಲ್ಲನೂ ಸಹ ಇರುತ್ತೆ. ಆಗ ಇತರರು ನೋಡ್ತಾರೆ, ಅಜ್ಞಾನಿ ಆತ್ಮಗಳು, ಅವರು ನೋಡಿ ನಿಮ್ಮ ಒಂದು ನಡವಳಿಕೆಯನ್ನು ನೋಡ್ತಾರೆ, ನಿಮ್ಮ ಅತೀತವಾದ ಪ್ರಿಯವಾದ ಸ್ಥಿತಿಯನ್ನು ನೋಡ್ತಾರೆ, ಆಗ ಮಹಿಮೆ ಮಾಡ್ತಾರೆ. ಇಂತಹ ಅತೀತವಾಗಿ ಪ್ರಿಯವಾಗಿ ನಿಮ್ಮ ಸ್ಥಿತಿಯನ್ನು ತಯಾರು ಮಾಡ್ಕೋಬೇಕು. ಆಗ ನೀವು ವಿಶ್ವದಲ್ಲಿರೋ ಆತ್ಮಗಳೆಲ್ಲರಿಗೂ ಪ್ರಿಯ ಆಗ್ಬಿಡ್ತೀರಾ. ಪ್ರಿಯವಾದಂಥ ವಸ್ತು ಎಲ್ಲರನ್ನ ಸ್ವತಃವಾಗಿನೇ ಆಕರ್ಷಣೆ ಮಾಡ್ಬಿಡತ್ತೆ. ಆದ್ದರಿಂದ ಪ್ರಪಂಚ ಮಧ್ಯದಲ್ಲಿರ್ತಾ ಇಂತಹ ಅತೀತ ಸ್ಥಿತಿಯನ್ನು ತಯಾರು ಮಾಡಿಕೊಂಡ್ರೆ ಪ್ರಿಯವಾದ ಸ್ಥಿತಿ ಕೂಡ ಸ್ವತಃವಾಗಿ ತಯಾರಾಗ್ಬಿಡತ್ತೆ. ಎಲ್ಲಿ ನ್ಯಾರ ಇರ್ತೀರೋ ಅಲ್ಲಿ ಪ್ಯಾರ, ನ್ಯಾರ ಪ್ಯಾರ ಅಂದ್ರೆ ಭಿನ್ನ ಪ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಅತೀತವಾಗಿದ್ದಾಗ ನಾವು ಪ್ರಿಯವಾಗಿರ್ತೀವಿ, ವಿಶ್ವಕ್ಕೂ ಪ್ರಿಯವಾಗಿರ್ತೀವಿ, ಬಾಬಾರವ್ರಿಗೂ ಸಹ ನಾವು ಪ್ರಿಯವಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಇಂತಹ ಪ್ರಿಯವಾದಂತಹ ಸ್ಥಿತಿ ಅನೇಕ ಆತ್ಮಗಳನ್ನ ಸ್ವತಃವಾಗಿ ನಿಮ್ಮ ಕಡೆ ಆಕರ್ಷಿತ ಮಾಡಿಬಿಡತ್ತೆ. ಈಗ ಈ ಶ್ರಮ ಪಡಬೇಕು ನೀವು. ಯಾಕೆ ಅಂದ್ರೆ ಪ್ರಿಯವಾದಂತಹ ಅತೀತವಾದಂತಹ ಸ್ಥಿತಿ ಇನ್ನೂ ಪ್ರತ್ಯಕ್ಷ ಆಗಿಲ್ಲ, ಪ್ರತ್ಯಕ್ಷದಲ್ಲಿ ಇಲ್ಲ. ಈಗ ಸ್ವಯಂನ ಪ್ರತ್ಯಕ್ಷ ಮಾಡಬೇಕು. ಪ್ರತ್ಯಕ್ಷ ರೂಪದಲ್ಲಿ ಪ್ರತ್ಯಕ್ಷ ಮಾಡೋ ಶ್ರಮ ಪಡಬೇಕೀಗ ನೀವು. ನಿಮ್ಮನ್ನ ನೀವು ಪ್ರತ್ಯಕ್ಷ ಮಾಡಬೇಕು, ಮತ್ತೆ ಪ್ರತ್ಯಕ್ಷ ರೂಪದಲ್ಲಿ ಪ್ರತ್ಯಕ್ಷ ಮಾಡೋ ಶ್ರಮವನ್ನ ಪಡಬೇಕು. ಈಗ ಇದು ಮಾಡ್ತಾ ಇಲ್ಲ ನೀವು. ಆದ್ದರಿಂದ ಈಗ ನಿಮ್ಮ ಒಂದು ಶ್ರೇಷ್ಠ ಸ್ಥಿತಿಯನ್ನ ಪ್ರತ್ಯಕ್ಷ ಕರ್ಮದಲ್ಲಿ ತಗೊಂಬನ್ನಿ. ನಿಮ್ಮ ಒಂದು ಶ್ರೇಷ್ಠ ಸ್ಥಿತಿಯನ್ನ ತಯಾರು ಮಾಡಿಕೊಂಡು ಅದನ್ನ ಪ್ರತ್ಯಕ್ಷವಾಗಿ ಕರ್ಮಗಳಲ್ಲಿ ತಗೊಂಬನ್ನಿ. ಇಲ್ಲಿವರೆಗೂ ಗುಪ್ತವಾಗಿತ್ತು, ಪ್ರಪಂಚದ ಮಧ್ಯದಲ್ಲಿ ಅಲೌಕಿಕವಾಗಿ ಕಾಣಿಸ್ತಿದ್ದೀರಾ. ಪ್ರಪಂಚದ ಮಧ್ಯದಲ್ಲಿ ಅಲೌಕಿಕವಾಗಿ ಕಾಣಿಸ್ತಿದ್ದೀರಾ. ದೂರವಾಗಿರೋರಿಗೆ ಅಲೌಕಿಕತೆ ಒಂದು ಅನುಭವ, ದೂರದಲ್ಲಿರೋರಿಗೆ ಅಲೌಕಿಕತೆ ಒಂದು ಅನುಭವ ಮಾಡಿಸ್ತಿದ್ದೀರಾ? ಇಲ್ಲ, ಸಾಧಾರಣವಾಗಿ ಭಾವಿಸ್ತಿದ್ದೀರಾ. ದೂರದಲ್ಲಿರೋರಿಗೆ ಅಲೌಕಿಕತೆ ಒಂದು ಅನುಭವ ಮಾಡಿಸ್ತಿದ್ದೀರೋ ಇಲ್ಲೋ ಸಾಧಾರಣವಾಗಿ ಭಾವಿಸ್ತಿದ್ದೀರೋ? ನಿಮ್ಮ ಪ್ರತ್ಯಕ್ಷ ಜೀವನದ ಒಂದು ಪ್ರಭಾವ ಬೀಳ್ಬೇಕು ಅವ್ರ ಮೇಲೆ. ಯಾರೇ ನೋಡಿದ್ರು ಇವರು ವಿಶೇಷ ಆತ್ಮಗಳು ಅಂತ ಅನುಭವ ಮಾಡ್ಕೋಬೇಕು ನಿಮ್ಮನ್ನು ನೋಡಿದ ತಕ್ಷಣ. ಸ್ಥೂಲವಾದ ಡ್ರೆಸ್ ನೋಡಿ ಇವರು ನಮಗಿಂತ ಅತೀತವಾದವರು ಅಂತ ಭಾವಿಸ್ತಾರೋ ಇಲ್ಲೋ? ಯಾವುದಾದ್ರೂ ಸ್ಥೂಲವಾದ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿ ಒಂದು ಡ್ರೆಸ್ ಹಾಕೊಂಡಾಗ ಇವ್ರು ನಮಗಿಂತ ತುಂಬಾ ಚೆನ್ನಾಗಿದೆ, ನಮಗಿಂತ ಇವರು ದೊಡ್ಡ, ನಮಗಿಂತನೂ ಸ್ವಲ್ಪ ಒಂದು ಕೈ ಮೇಲೆ ಇದ್ದಾರೆ ಅಂತ ಹೇಗೆ ಅನ್ಕೋತಾರೆ ಅಲ್ಲ. ಹಾಗೆ ನಿಮ್ಮ ಮುಖ ಅವ್ಯಕ್ತ ಮೂರ್ತಿಯ ಅತೀತ ಸ್ಥಿತಿಯ ಪ್ರಭಾವ ತೋರಿಸ್ಬೇಕು. ನಿಮ್ಮ ಮುಖ ಹೇಗಿರಬೇಕು? ಅವ್ಯಕ್ತ ಮೂರ್ತಿ ಆಗಿರಬೇಕು, ಅತೀತ ಸ್ಥಿತಿ ಇರಬೇಕು. ಅಂದ್ರೆ ಯಾವಾಗ ನೀವು ಆತ್ಮದ ಒಂದು ಸ್ವಯಂನ ಒಂದು ಸ್ಥಿತಿಯಲ್ಲಿ ಇರ್ತೀರಾ, ಸ್ವಸ್ಥಿತಿ, ಆತ್ಮದ ಒಂದು ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ನೀವು ಇರ್ತೀರಾ ಅಂದ್ರೆ ಅದೇ ಅವ್ಯಕ್ತ ಮೂರ್ತಿ ಆಗಿರುತ್ತೆ. ಮತ್ತೆ ಅತೀತ, ನೀವು ದೇಹದಿಂದ ಅತೀತ ಆಗಿರ್ತೀರಲ್ಲ, ಅವ್ಯಕ್ತವಾಗಿರ್ತೀರ, ಆತ್ಮಿಕ ಸ್ಮೃತಿ. ಮತ್ತೆ ದೇಹದಿಂದ ಅತೀತ ಅಂದಮೇಲೆ ಎಲ್ಲಾದ್ರಿಂದನೂ ಅತೀತ ಒಂದು ಸ್ಥಿತಿ ಅನ್ನೋದು ಇರುತ್ತೆ. ಅದರ ಪ್ರಭಾವ ಅವ್ರ ಮೇಲೂ ಸಹ ಬೀಳುತ್ತೆ. ಆಗ್ಲೇ ಎಲ್ಲರೂ ಆಕರ್ಷಿತರಾಗ್ತಾರೆ ನಿಮ್ಮ ಮೇಲೆ, ನಿಮ್ಮ ಕಡೆ ನಡೀತಾ ತಿರುಗಾಡ್ತಾ ನಿಮ್ಮ ಶ್ರೇಷ್ಠ ಸ್ಥಿತಿ, ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ವೃತ್ತಿ, 4 ಕಡೆ ಇರುವ ವೃತ್ತಿಗಳನ್ನ ತಮ್ಮ ಕಡೆ ಆಕರ್ಷಿತ ಮಾಡಬೇಕು ಅಂತಿದ್ದಾರೆ. ನಡೆದಾಡ್ತಾ ತಿರುಗಾಡ್ತಾ ನಿಮ್ಮ ಶ್ರೇಷ್ಠ ಸ್ಥಿತಿ ಅಂದ್ರೆ ನಿಮ್ಮ ಸ್ಥಿತಿ ಶ್ರೇಷ್ಠವಾಗಿದ್ದಾಗ, ಶ್ರೇಷ್ಠ ಸ್ಮೃತಿ ಇದ್ದಾಗ, ಶ್ರೇಷ್ಠ ವೃತ್ತಿ ಇರಬೇಕು. ಶ್ರೇಷ್ಠತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆತ್ಮಿಕತೆ, ಆತ್ಮ ಪರಮಾತ್ಮನ ಸ್ಮೃತಿ ಇರುತ್ತೆ. ಅಲ್ಲಿ ಆತ್ಮ ಶ್ರೇಷ್ಠವಾಗಿರುತ್ತೆ, ಶ್ರೇಷ್ಠ ಒಂದು ಸ್ಥಿತಿ ಇರುತ್ತೆ, ಶ್ರೇಷ್ಠ ಸ್ಮೃತಿ ಇರುತ್ತೆ. ಅಲ್ಲಿ ಶ್ರೇಷ್ಠವಾದಂತ ಒಂದು ಸಂಕಲ್ಪಗಳ ಒಂದು ವೃತ್ತಿನೂ ಸಹ ಇರುತ್ತೆ. ಅದು 4 ಕಡೆ ಇರುವಂತಹ ವೃತ್ತಿಗಳೇನಿರುತ್ತೆ, ಸಂಕಲ್ಪಗಳ ಒಂದು ಆಲೋಚನೆಗಳ ಒಂದು
ವೈಬ್ರೇಷನ್ಸ್ ತರಂಗಗಳು ಏನಿರುತ್ತೆ ಅವು ನಿಮ್ಮ ಒಂದು ಶ್ರೇಷ್ಠ ಸ್ಥಿತಿ ಸ್ಮೃತಿ ಒಂದು ವೃತ್ತಿ ಅನ್ನುವಂತಹದ್ದು 4 ಕಡೆ ವೃತ್ತಿಗಳನ್ನ ತಮ್ಮ ಕಡೆ ಆಕರ್ಷಣೆ ಮಾಡ್ಬಿಡತ್ತೆ. ಹೇಗಾದ್ರೆ ಆಕರ್ಷಣೆ ಮಾಡುವ ವಸ್ತು ಅಂದ್ರೆ ಸುತ್ತಮುತ್ತ ಇರುವಂತವುಗಳನ್ನ ಸ್ವತಃವಾಗಿನೇ ಆಕರ್ಷಿತ ಮಾಡ್ಕೊಂಡ್ಬಿಡತ್ತಲ್ಲ. ಅಂದ್ರೆ ಎಲ್ಲದರ ಒಂದು ಗಮನ ಅದ್ರ ಕಡೆನೆ ಹೋಗುತ್ತೆ ತಾನೆ. ಈಗ ಎಲ್ಲಾದ್ರೂ ಒಂದು ದೂರದಲ್ಲಿ ಒಂದು ಮಲ್ಲಿಗೆ ಹೂ ಇಟ್ಟಿರ್ತೀರ ಅನ್ಕೊಳ್ಳಿ, ನೀವು ಹೋಗ್ತಿದ್ರೆ ಇಲ್ಲ ಒಂದು ಮಲ್ಲಿಗೆ ಗಿಡ ಇದೆ ಅನ್ಕೊಳ್ಳಿ, ನೀವು ದಾರಿಯಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಅದು ಮಲ್ಲಿಗೆ ಹೂ ಸ್ಮೆಲ್ ಬರುತ್ತೆ, ಅದು ತಾನಾಗಿನೇ ನಿಮಗೆ ಅದ್ರ ಕಡೆ ಹೊರಟೋಗ್ಬಿಡುತ್ತೆ ಗಮನ. ಆಕರ್ಷಣೆ ಅನ್ನೋದು ಅಂದ್ರೆ ಆಕರ್ಷಿತರಾಗ್ಬಿಡ್ತೀರ ಅಲ್ವಾ. ಎಲ್ಲದರ ಒಂದು ಗಮನ ಆ ಕಡೆ ಹೋಗ್ಬಿಡುತ್ತೆ. ಹಾಗೇನೆ ಆತ್ಮೀಯತೆ ಅಲೌಕಿಕತೆ ಸುತ್ತಮುತ್ತ ಇರುವಂತ ವೃತ್ತಿಗಳನ್ನ ತನ್ನ ಕಡೆ ಆಕರ್ಷಿತ ಮಾಡ್ಕೊಳಕ್ಕಾಗಲ್ವಾ? ಆಗಲ್ವಾ? ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಕರ್ಷಣೆ ಮಾಡುವಂತ ವಸ್ತು ಇಲ್ಲಿ ಯಾವುದೋ ಒಂದು ತುಂಬಾ ಅಟ್ರಾಕ್ಷನ್ ಇಂದ ಇದೆ ಒಂದು ವಸ್ತು, ಸುತ್ತಮುತ್ತ ಇರುವಂತವರೆಲ್ಲ ಅದಕ್ಕೆ ಆಕರ್ಷಿತರಾಗಿ ಬರ್ತಿರ್ತಾರೆ ಅದ್ರ ಹತ್ರ. ಹಾಗೆ ಆತ್ಮೀಯತೆ ಅಲೌಕಿಕತೆ ಇದ್ರೆ ನಿಮ್ಮ ಸುತ್ತಮುತ್ತ ಇರುವಂತ ವೃತ್ತಿಗಳು ಯಾರಿರ್ತಾರಲ್ಲ ಬೇರೆ ತರ ವೃತ್ತಿ ಅವರೆಲ್ಲ ನಿಮ್ಮ ಕಡೆ ಆಕರ್ಷಣೆ ಆಗಿ ಬರ್ತಾರೆ. ಅಂದ್ರೆ ನಿಮ್ಮ ಒಂದು ಪ್ರಭಾವ ಅವ್ರ ಮೇಲೆ ಬೀಳತ್ತೆ, ನಿಮ್ಮ ಒಂದು ಆತ್ಮೀಯತೆ ಅಲೌಕಿಕತೆ ಅನ್ನೋ ಪ್ರಭಾವ ಅವ್ರ ಮೇಲೆ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಈ ಸ್ಥಿತಿ ಅಂತಿಮದಲ್ಲಿ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸಾಧಾರಣವಾಗಿ ರಾಯಲ್ ಕುಟುಂಬಿಕರ ಮಕ್ಕಳನ್ನ ನೋಡಿದಾಗ ಅವರ ನಡವಳಿಕೆಯ ಮೂಲಕ ಅವ್ರ ಮಾತಿನ ಮೂಲಕ ಅವರು ಹೇಳಿಲ್ಲ ಅಂದ್ರೂ ಕೂಡ ಇವರು ಉನ್ನತ ಕುಟುಂಬಕ್ಕೆ ದೊಡ್ಡ ಕುಟುಂಬಕ್ಕೆ ಸೇರಿದವರು ಅಂತ ಗೊತ್ತಾಗ್ಬಿಡುತ್ತೆ ತಾನೆ ಅಲ್ವಾ. ಈಗ ಸಾಧಾರಣವಾಗಿ ರಾಯಲ್ ಒಂದು ತುಂಬಾ ರಿಚ್ ಫ್ಯಾಮಿಲಿ ಇರುತ್ತೆ, ಅವರನ್ನ ನೀವು ನೋಡಿದಾಗ ಅವ್ರ ನಡವಳಿಕೆ ನೋಡ್ತೀರಾ, ಅವರ ಒಂದು ಬಟ್ಟೆ ಇರ್ಬೋದು, ಅವ್ರು ಮಾತಾಡೋದಿರ್ಬೋದು, ಅವ್ರ ನಡವಳಿಕೆ ಏನೇನಿರುತ್ತೆ ಅದನ್ನ ನೋಡ್ಬಿಟ್ಟು ನೀವೇನು ಅನ್ಕೋತೀರ, ಇವರು ತುಂಬಾ ಉನ್ನತ ಕುಟುಂಬಕ್ಕೆ ಸೇರಿದಿರೋರು, ಅವ್ರು ಹೇಳಿಲ್ಲ ಅಂದ್ರೂ ಕೂಡ ಗೊತ್ತಾಗ್ಬಿಡತ್ತೆ. ಮತ್ತೆ ಅಲೌಕಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರುವಂತ ನಿಮ್ಮ ಪ್ರಭಾವ, ಶ್ರೇಷ್ಠ ಆತ್ಮಗಳ ಪ್ರಭಾವ ದೂರದಿಂದನೇ ಬೀಳಲ್ವಾ ಅವ್ರ ಮೇಲೆ? ಕಷ್ಟನಾ? ನಿಮ್ಮ ಪ್ರಭಾವ ಬೀಳುತ್ತೆ. ನೀವು ಮನೆಯಲ್ಲೇ ಇರಿ, ನೀವು ಹೊರಗಡೆನೇ ಹೋಗಿ ಕೆಲ್ಸಕ್ಕೆ ಹೋಗ್ತಿರೋ, ವ್ಯಾಪಾರ ಮಾಡ್ತಿರೋ, ನೀವೇನೇ ಮಾಡಲಿ, ನಿಮ್ಮ ಒಂದು ಅಲೌಕಿಕ ಸ್ಥಿತಿ ಶ್ರೇಷ್ಠ ಆತ್ಮಗಳಲ್ಲ ನೀವು, ನಿಮ್ಮ ಒಂದು ಪ್ರಭಾವ ಅವ್ರ ಮೇಲೆ ಬೀಳುತ್ತೆ. ಕಷ್ಟ ಅಲ್ಲ ಅಂತಿದ್ದಾರೆ. ಮತ್ತೆ ಸಹಜವಾದ ವಿಷಯ ಮಾಡೋದ್ರಲ್ಲಿ ಯಾಕೆ ನೀವು ನಿಧಾನ ಮಾಡ್ತಿದ್ದೀರಾ? ಇದು ಈಸಿ ಅಲ್ವಾ, ಯಾಕೆ ನಿಧಾನ ಮಾಡ್ತಿದ್ದೀರಾ? ಆದ್ದರಿಂದ ಬಟ್ಟಿಯಲ್ಲಿ ಎಲ್ಲರೂ ಅಲೌಕಿಕವಾಗಿ ಶಕ್ತಿಶಾಲಿಯಾಗಿ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಹೋಗ್ರಿ. ನಿಮ್ಮ ಒಂದು ಸೂರ್ಯ ಹೇಗೆ ತನ್ನ ಜ್ಞಾನದ ಅಂದ್ರೆ ಅವನು ತನ್ನ ಕಿರಣಗಳ ಮೂಲಕ ಇಡೀ ಪ್ರಪಂಚಕ್ಕೆ ತನ್ನ ಕಿರಣಗಳನ್ನ ಕೊಡ್ತಿರ್ತಾನಲ್ಲ, ಹಾಗೇನೆ ನೀವು ಸಹ ಮಾಸ್ಟರ್ ಜ್ಞಾನ ಸೂರ್ಯರು ಆಗ್ಬೇಕು, ಅಲೌಕಿಕವಾಗಿ ಆಗ್ಬೇಕು, ಶಕ್ತಿಶಾಲಿಯಾಗಿ ಆಗಿ ಹೋಗ್ಬೇಕು. ನಿಮ್ಮಿಂದ ತಾನಾಗೇ ಅವ್ರಿಗೆ ಕಿರಣಗಳು ಹೋಗ್ತಾ ಇರ್ಬೇಕು. ಅಂದ್ರೆ ಅವರೇನು ಕತ್ತಲಿಂದ ಬೆಳಕಿನ ಕಡೆ ಬರ್ತಾರೆ. ಆಗ ಹೇಗಾದ್ರೆ ಸೂರ್ಯನನ್ನ ನೀವು ಬಚ್ಚಿಡಕ್ ಆಗೋದಿಲ್ವೋ, ಹಾಗೆ ಮಾಸ್ಟರ್ ಜ್ಞಾನ ಸೂರ್ಯರಾದಂತ ನಿಮ್ಮ ಪ್ರಭಾವ ಪ್ರಕಾಶತೆ 4 ಕಡೆ ಹರಡಬೇಕು. ಈಗ ಸೂರ್ಯನನ್ನ ಬಚ್ಚಿಡಕ್ಕಾಗತ್ತಾ? ಮೇಲೆ ಸ್ಥೂಲವಾಗಿರುವಂತ ಆಕಾಶದಲ್ಲಿರೋ ಸೂರ್ಯನನ್ನ ಬಚ್ಚಿಡಕ್ಕಾಗತ್ತಾ? ಆಗಲ್ಲ ಅಲ್ವಾ. ಹಂಗೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರು, ನಿಮ್ಮ ಪ್ರಭಾವ ಪ್ರಕಾಶತೆ 4 ಕಡೆ ಹರಡಬೇಕು ಆ ಸೂರ್ಯನ ತರ. ಈ ಪ್ರತ್ಯಕ್ಷ ಉದಾಹರಣೆ ಮಾಡಿ ತೋರಿಸ್ತೀರಾ ನನಗೆ ಅಂತ ಕೇಳ್ತಿದ್ದಾರೆ. ಉದಾಹರಣೆಯಾಗಿ ಯಾರಾಗ್ತೀರಾ ಅಂತ ಕೇಳ್ತಿದ್ದಾರೆ. ಎಲ್ಲರ ಆತ್ಮಗಳನ್ನ ಪ್ರಭಾವಿತ ಮಾಡ್ಬೇಕು, ನಿಮ್ಮ ಕಡೆ ಪ್ರಭಾವಿತರಾಗ್ಬೇಕು. ಅವ್ರು ಎಂತ ವೃತ್ತಿಯವರೇ ಆಗಿರ್ಲಿ, ಅವರು ನಿಮ್ಮ ಕಡೆ ಪ್ರಭಾವಿತರಾಗ್ಬೇಕು. ಈ ಸಮಾಚಾರವನ್ನ ನನಗೆ ತಗೊಂಬಂದ್ ಕೊಡಿ ಅಂತ ಹೇಳ್ತಿದ್ದಾರೆ. ನೀವು ಬರೋದಲ್ಲ, ಸಮಾಚಾರ ತಗೊಂಬರ್ಬೇಕು. ನೀವು ಮಾತ್ರ ಬರೋದಲ್ಲ, ಸಮಾಚಾರನೂ ತಗೊಂಬರ್ಬೇಕು. ಪ್ರತಿಯೊಬ್ಬರು ಒಂದೊಂದು ಕಡೆ ಹೋಗಿ ಪ್ರಭಾವ ಬೀರ್ರಿ, ಪ್ರಭಾವವನ್ನ ಹಾಕ್ರಿ. ಎಷ್ಟು ಸಮಾಚಾರ ಪತ್ರಗಳು ಬರುತ್ತೋ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ದಾ ಬಾಬ್ದಾದ ಏನ್ ಹೇಳ್ತಿದ್ದಾರೆ ಅಂತ ನೋಡಿದ್ರ? ಈ ತರ ಉದಾಹರಣೆಯಾಗಿ ಆಗ್ತೀರಾ? ಬಟ್ಟಿ ಮಾಡ್ಕೊಂಡು ಹೋಗ್ತಿದ್ದೀರಾ, ಸ್ವಲ್ಪ ಸಮಯ ಪ್ರಭಾವಶಾಲಿಯಾಗಿ ಇರ್ತಿದ್ದೀರಾ, ಮತ್ತೆ ಪ್ರಭಾವದಲ್ಲಿ ಬರ್ತಿದ್ದೀರಾ.
ಆ ಥರ ಮಾಡ್ತಿದ್ದೀರಾ ನೀವು. ಸ್ವಲ್ಪ ಪ್ರಭಾವದಲ್ಲಿ ಅಂದರೆ ಸ್ವಲ್ಪ ಟೈಮಲ್ಲಿ ಇರ್ತೀರಾ, ಮತ್ತೆ ಆ ಪ್ರಭಾವದಲ್ಲಿ ಬಂದ್ಬಿಡ್ತಾ ಇದ್ದೀರಾ. ಬಾಬಾ ಮಕ್ಕಳ ಮೇಲೆ ಸದಾ ಆಸೆ ಇಟ್ಕೊಳ್ತಾರಂತೆ. ಸದಾ ನಾನು ಆಸೆ ಇಟ್ಕೊಳ್ತೀನಿ ನಿಮ್ಮ ಮೇಲೆ. ಈಗ ಎಲ್ಲಿವರೆಗೂ ಅವಿನಾಶಿ ರಿಸಲ್ಟನ್ನು ತೋರಿಸ್ತೀರಾ ಅನ್ನೋ ರಿಸಲ್ಟ್ನ ನಾನು ನೋಡ್ತೀನಿ. ಎಲ್ಲಿವರೆಗೂ ಸ್ಥಿರವಾಗಿ ಅಚಂಚಲವಾಗಿರ್ತೀರಾ ಅಂತ ನೋಡ್ತೀನಿ. ನೀವು ವರದಾನ ಭೂಮಿಗೆ ಬಂದಿದ್ದೀರಾ. ಏನಾದರೆ ವರದಾನಗಳು ಸಿಗ್ತಾ ಇದ್ದಾವೋ ಆ ವರದಾನಗಳ ಮೂಲಕ ಈಗ ವರದಾನ ಮೂರ್ತಿಯಾಗಿ ಹೋಗ್ಬೇಕೀಗ ನೀವು ಅಂತ ಹೇಳ್ತಿದ್ದಾರೆ. ನೀವು ವರದಾನ ಮೂರ್ತಿಗಳಾಗಬೇಕು. ಯಾವ ಆತ್ಮ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ನೀವು ಮಹಾದಾನಿ ಮಹಾವರದಾನಿ ಈ ಸ್ಮೃತಿಯಲ್ಲಿ ಇರ್ತಾ ಪ್ರತಿ ಆತ್ಮಕ್ಕೂ ಯಾವುದೋ ಒಂದು ಪ್ರಾಪ್ತಿ ತಪ್ಪದೇ ಕೊಡಬೇಕು. ನೀವ್ಯಾರು ಮಹಾದಾನಿ ಮಹಾವರದಾನಿ ಆಗಬೇಕು. ಆಗಿ ಯಾವುದೇ ಆತ್ಮ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರಲಿ, ನೀವು ಮನೇಲಿದ್ದಾಗ ಬರ್ತಾರೋ, ಕೆಲ್ಸಕ್ಕೆ ಹೋದಾಗ ಬರ್ತಾರೋ, ಆಫೀಸಲ್ಲಿ ವ್ಯಾಪಾರದಲ್ಲಿ ಯಾರೇ ಬಂದರೂ, ನೀವು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಎಂಥ ಆತ್ಮನೇ ಬಂದರೂ ಕೂಡ, ಯಾವುದೇ ಬಂದರೂ ಕೂಡ ಮಹಾದಾನಿ ಮಹಾವರದಾನಿ ಸ್ಮೃತಿಯಲ್ಲಿರ್ತಾ ಪ್ರತಿ ಆತ್ಮಕ್ಕೂ ಯಾವುದೋ ಒಂದು ಪ್ರಾಪ್ತಿ ತಪ್ಪದೆ ನೀವು ಕೊಡಬೇಕು. ಶಾಂತಿನೋ ಸುಖನೋ ಧೈರ್ಯನೋ ಅವ್ರಿಗೇನು ಬೇಕು ಯಾವುದಾದ್ರೂ ಒಂದು ಕೊಡಿ. ಯಾವುದೇ ಆತ್ಮ ಖಾಲಿ ಕೈಯಿಂದ ಹೋಗ್ಬಾರ್ದು ನಿಮ್ಮಿಂದ ಅಂತ ಹೇಳ್ತಿದ್ದಾರೆ. ನೀವು ಮಹಾದಾನಿ ಆತ್ಮಗಳು ಮಕ್ಕಳೇ ಅಂತ ಹೇಳ್ತಿದ್ದಾರೆ. ನೀವು ಮಹಾದಾನಿ ಆತ್ಮಗಳಲ್ವಾ, ಮತ್ತೆ ಅದನ್ನ ಸಂಭಾಲನೆ ಮಾಡ್ಕೊಳ್ತಾ ಹೋಗ್ರಿ. ಮಹಾದಾನಿ ಆತ್ಮಗಳು ಅನ್ನೋದನ್ನ ಮರಿಬೇಡಿ, ಅದನ್ನ ಸಂಭಾಲನೆ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಿದ್ದಾರೆ. ನೀವು ಮಹಾದಾನಿಯಾಗಿ ನಿಮ್ಮ ಕರ್ತವ್ಯವನ್ನ ಮಾಡ್ತಾ ಹೋಗಿ. ನೀವು ಕಲ್ಯಾಣಕಾರಿ ವೃತ್ತಿ ದೃಷ್ಟಿಯಿಂದ ಆತ್ಮಗಳಿಗೆ ಕಲ್ಯಾಣಕಾರಿಯಾಗಿ ನಿಮ್ಮ ಒಂದು ಯೋಚನೆಗಳಿರಬಹುದು, ಸಂಕಲ್ಪಗಳು, ದೃಷ್ಟಿ ಎಲ್ಲನೂ ಸಹ ಕಲ್ಯಾಣಕಾರಿಯಾಗಿರಬೇಕು. ಕಲ್ಯಾಣ ಭಾವದಿಂದ ಕೂಡಿರಬೇಕು. ಆಗ ಕಲ್ಯಾಣಕಾರಿ ಆಗಕ್ಕಾಗತ್ತೆ. ನಾನು ವಿಶ್ವ ಕಲ್ಯಾಣಕಾರಿ ಮಹಾದಾನಿ ಆತ್ಮ ವರದಾನಿ ಆತ್ಮ ಈ ಶಕ್ತಿಶಾಲಿ ವೃತ್ತಿಯಲ್ಲಿರೋದ್ರ ಮೂಲಕ ಆತ್ಮಗಳನ್ನ ಪರಿವರ್ತನೆ ಮಾಡಕ್ ಸಾಧ್ಯ ಆಗತ್ತೆ. ಯಾವುದು? ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೀನಿ. ವಿಶ್ವವನ್ನೇ ಅಂದ್ರೆ ವಿಶ್ವಕ್ಕೆ ಕಲ್ಯಾಣ ಮಾಡುವಂತವನಾಗಿದ್ದೀನಿ. ನಾನು ಮಹಾದಾನಿ ಆಗಿದ್ದೀನಿ. ಮಹಾದಾನಿ ಆತ್ಮ ನಾನು, ವರದಾನಿ ಆತ್ಮ ನಾನು. ಈ ಶಕ್ತಿಶಾಲಿ ವೃತ್ತಿಯಲ್ಲಿರೋದ್ರ ಮೂಲಕ ಆತ್ಮಗಳನ್ನು ನೀವು ಪರಿವರ್ತನೆ ಮಾಡಬಹುದು. ಆದ್ದರಿಂದ ಈಗ ನಿಮ್ಮ ವೃತ್ತಿಯನ್ನ ಶಕ್ತಿಶಾಲಿಯಾಗಿ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂದು ಆಲೋಚನೆಗಳಿರ್ಬೋದು, ಸಂಕಲ್ಪಗಳಿರ್ಬೋದು, ತುಂಬಾ ಶಕ್ತಿಶಾಲಿಯಾಗಿ ನೀವು ತಯಾರು ಮಾಡ್ಕೊಳ್ಬೇಕು. ಎಷ್ಟು ಒಳ್ಳೆ ಆಸೆಯನ್ನ ಇಟ್ಟಿದ್ದಾರೆ ಬಾಬಾ ಅಂತ ನಾವಿಲ್ಲಿ ನೋಡ್ಬೋದು ಅಲ್ವಾ. ನಾನು ತುಂಬಾ ಆಸೆ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮೇಲೆ ತುಂಬಾ ನಾನು ಆಸೆ ಇಟ್ಟಿದ್ದೀನಿ. ಏನೇನು ವರದಾನಗಳು ನಿಮಗೆ ಸಿಕ್ಕಿದಾವೋ ಅವುಗಳನ್ನೆಲ್ಲ ಸಂಭಾಲನೆ ಮಾಡ್ಕೊಂಡು ಹೋಗಿ, ಮರಿಬೇಡಿ ಅಂತ ಹೇಳ್ತಿದ್ದಾರೆ. ನೀವು ವರದಾನಿಗಳು, ಮಹಾವರದಾನಿಗಳು, ಮಹಾದಾನಿಗಳು, ನೀವು ವಿಶ್ವ ಕಲ್ಯಾಣಕಾರಿಗಳು. ಈ ಒಂದು ಸ್ಮೃತಿನ ಮರಿಬೇಡಿ ಅಂತ ಹೇಳ್ತಿದ್ದಾರೆ. ಯಾವುದೇ ಆತ್ಮ ಬರಲಿ, ಆ ಆತ್ಮಕ್ಕೆ ನಿಮ್ಮ ಈ ಒಂದು ಸ್ಮೃತಿ, ಈ ವರದಾನಗಳ ಸ್ಮೃತಿಯ ಮೂಲಕ ಯಾವುದಾದ್ರೂ ಒಂದು ಪ್ರಾಪ್ತಿಯನ್ನು ಕೊಟ್ಟು ಕಳಿಸಿ. ಯಾರು ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ಯಾರೂ ನೀವು ಅದನ್ನೇ ಟೈಟಲ್ಲೇ ಕೊಟ್ಟಿದ್ದಾರೆ ನೋಡಿ, ಮರುಜೀವ ಜೀವನದ ಒಂದು ಸ್ಮೃತಿಯ ಮೂಲಕ ಗೃಹಸ್ಥಿ ಇಲ್ಲ ಪ್ರವೃತ್ತಿಯ ಒಂದು ವಿಸ್ಮೃತಿ. ಮರುಜೀವ ಜೀವನ ನನಗೆ ಸಿಕ್ಬಿಟ್ಟಿದೆ, ಮರುಜೀವ ಜನ್ಮ ಸಿಕ್ಕಿದೆ, ಜೀವನ ಸಿಕ್ಕಿದೆ ಅಂದಮೇಲೆ ನಾನು ಗೃಹಸ್ಥಿ, ನಾನು ಪ್ರವೃತ್ತಿ ಮಾರ್ಗದಲ್ಲಿ ಇದ್ದೀನಿ ಅನ್ನೋದು ವಿಸ್ಮೃತಿಯಲ್ಲಿ ಇರಬೇಕು. ಅದು ಬರಬಾರದು, ಆ ಸ್ಮೃತಿ ಬರಬಾರದು. ನಾನು ಈಗ ಗೃಹಸ್ಥಿ ಪ್ರವೃತ್ತಿ ಅನ್ನೋದು ಲೌಕಿಕ ಕಲಿಯುಗಕ್ಕೆ, ಶೂದ್ರ ಜನ್ಮಕ್ಕೆ ಸಂಬಂಧಪಟ್ಟಿದ್ದು, ಕರ್ಮ ಬಂಧನಗಳಿಗೆ ಸಂಬಂಧಪಟ್ಟಿದ್ದು, ದೇಹಾಭಿಮಾನಕ್ಕೆ ಸಂಬಂಧಪಟ್ಟಿದ್ದು, ಅದು ಅಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ಶೂದ್ರ ಜನ್ಮದಿಂದ ಬ್ರಾಹ್ಮಣ ಜನ್ಮವನ್ನ ತಗೊಂಡಿದ್ದೀವಿ, ಲೌಕಿಕದಿಂದ ಅಲೌಕಿಕತೆಯಲ್ಲಿ ಬಂದಿದ್ದೀವಿ, ದೇಹಾಭಿಮಾನದಿಂದ ಆತ್ಮಾಭಿಮಾನಕ್ಕೆ ಬಂದಿದ್ದೀವಿ, ಹದ್ದಿನಿಂದ ಬೇಹದ್ದಿನ ಕಡೆಗೆ ಬಂದಿದ್ದೀವಿ, ವಿನಾಶಿಯಿಂದ ಅವಿನಾಶಿ ಕಡೆಗೆ ಬಂದಿದ್ದೀವಿ ಅಲ್ವಾ.
ಇದೇ ಮರುಜೀವ. ಈಗ ಹಳೆಯ ಒಂದು ಇಂದಿನ ಒಂದು ಶೂದ್ರ ಜನ್ಮದ್ದು ಆ ಸ್ಮೃತಿ ಅನ್ನೋದು ಏನಾಗಬೇಕು, ಹೊರಟೋಗ್ಬೇಕು. ಹಳೆ ಜನ್ಮದ್ದಿರಬಾರ್ದು, ನಾನು ಮರುಜೀವ ಜನ್ಮ ಆ ಸ್ಮೃತಿ ಇರುತ್ತೆ ಅಂತಂದ್ರೆ ಈ ಗೃಹಸ್ಥಿ ಅನ್ನೋದು ಇರೋದಿಲ್ಲ, ಪ್ರವೃತ್ತಿ ಅನ್ನೋದು ಸಹ ಸ್ಮೃತಿ ಇರೋದಿಲ್ಲ, ವಿಸ್ಮೃತಿ ಆಗಿರತ್ತೆ. ಎಲ್ಲೇ ನೀವು ಹೋದ್ರೂ ಕೂಡ ನಿಮ್ಮ ಒಂದು ಸ್ವಸ್ಥಿತಿ ಆಧಾರವಾಗಿ ವಾಯುಮಂಡಲವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಹೇಳಿದ್ರು. ನೀವು ಅದರ್ ಕುಮಾರರು ಅಂತ ಭಾವಿಸ್ಬೇಡಿ, ನೀವು ಬ್ರಹ್ಮ ಕುಮಾರರು ಅಂತ ಭಾವಿಸ್ರಿ. ಗೃಹಸ್ಥಿಗಳು ಅಂತ ಬಂದಾಗ ನೀವು ಅದರ್ ಕುಮಾರರು ಅಂತ ಬಂದ್ಬಿಡುತ್ತೆ. ನೀವು ಗೃಹಸ್ಥಿಗಳೇ ಅಲ್ಲ, ನೀವು ಪ್ರವೃತ್ತಿಯವರೇ ಅಲ್ಲ. ಯಾಕಂದ್ರೆ ನೀವು ಮರುಜೀವ ಜನ್ಮ ತಗೊಂಡ್ಬಿಟ್ಟಿದ್ದೀರಾ. ಬಾಬಾ ಇಷ್ಟು ಹೇಳ್ತಾರೆ, ಆದ್ರೂ ಕೂಡ ನಾವು ಗೃಹಸ್ಥದಲ್ಲಿದ್ದೀವಿ, ನಾವು ಕುಟುಂಬದಲ್ಲಿದ್ದೀವಿ, ನಾವು ಪ್ರವೃತ್ತಿಯಲ್ಲಿದ್ದೀವಿ ಅಂತ ನಾವು ಯೋಚನೆ ಮಾಡ್ತೀವಿ. ಇದು ಅಣ್ಣಂದ್ರಿಗೆ ಅಲ್ಲ, ಅಂದ್ರೆ ಅದರ್ ಕುಮಾರ ಇಲ್ಲ ಅದರ್ ಕುಮಾರಿ ಆತರ ನಾವು ತಿಳ್ಕೊಳ್ಳೇಬಾರ್ದು. ಯಾಕೆಂದ್ರೆ ಬಾಬಾ ಏನಾದ್ರೂ ಒಂದು ವಿಷಯವನ್ನ ತಿಳಿಸೋವಾಗ ಕೆಲವೊಂದ್ಸರಿ ಈ ತರ ಎಲ್ಲ ದೈಹಿಕವಾಗಿ ಕೆಲವೊಂದು ಹೇಳ್ತಾರೆ. ಇವಾಗ ನೋಡಿ, ವಿದೇಶಿ ಒಂದು ಮಕ್ಕಳಿದ್ದಾರೆ, ವಿದೇಶಿ ಅಲ್ವಾ, ಅವು ಬಂದಾಗ ವಿದೇಶಿಯರ ಒಂದು ಟರ್ನ್ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವನ್ನ ಗುರುತಿಸೋದಕ್ಕಾಗೋದಿಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ, ಜನಗಳಿಗೂ ಗೊತ್ತಾಗೋದಿಲ್ಲ, ಆತ್ಮಗಳಿಗೂ ಗೊತ್ತಾಗೋದಿಲ್ಲ. ವಿದೇಶಿಯರ ಒಂದು ಟರ್ನ್ ಅಂತಂದಾಗ, ವಿದೇಶಿಯರು ಅಂತಂದಾಗ ಅವರೆಲ್ಲ ಎದ್ದು ನಿಂತ್ಕೋತಾರೆ, ಅವ್ರು ನಮಗೆ ಹೇಳ್ತಿದ್ದಾರೆ ಅಂತಾರೆ. ಆತರ ಗುರುತಿಸೋದಕ್ಕೆ ಬಾಬಾ ಹೇಳ್ತಾರೆ ಹೊರತು ಯಾರನ್ನು ಸಹ ವಿದೇಶಿಯರು ಅವರು ಸಹ ನಮ್ಮ ಭಾರತವಾಸಿಗಳು ಅಂತಾನೆ ಹೇಳ್ತಾರೆ, ಅವರು ಸಹ ನನ್ನ ಮಕ್ಕಳೇ ಅಂತ ಹೇಳ್ತಾರೆ, ಅವರು ಸಹ ಬ್ರಾಹ್ಮಣರೇ ಅಂತ ಹೇಳ್ತಾರೆ, ಬ್ರಹ್ಮ ಕುಮಾರಿಗಳು ಅಂತ ಹೇಳ್ತಾರೆ, ಅವರು ಸಹ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತಾನೆ ಹೇಳ್ತಾರೆ. ಆದ್ರೆ ಗುರುತಿಸೋದಕ್ಕೆ ಆತರ ಹೇಳ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ನಮಗೆ ಸ್ವಯಂ ಏನಿರ್ಬೇಕು, ನಾನು ಇಲ್ಲಿ ಅದರ್ ಕುಮಾರನೂ ಅಲ್ಲ, ಅದರ್ ಕುಮಾರಿನೂ ಅಲ್ಲ, ನಾನು ಗೃಹಸ್ಥಿನೂ ಅಲ್ಲ, ನಾನು ಪ್ರವೃತ್ತಿಯವನೂ ಅಲ್ಲ, ನಾನು ಬ್ರಹ್ಮ ಕುಮಾರ. ಎಷ್ಟು ಹೇಳಿದ್ರಲ್ಲ ಬಾಬಾ ಇವತ್ತು. ನೀವು ಎಲ್ಲೇ ಮಕ್ಕಳಿಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಇದು ಇರಬಾರದು, ಇವರನ್ನ ಸಂಪಾಲನೆ ಮಾಡೋದಕ್ಕೆ, ಇವರನ್ನ ಉನ್ನತವಾಗಿ ತಯಾರು ಮಾಡೋದಕ್ಕೆ ಬಾಬಾ ನನಗೆ ನಿಮಿತ್ತವಾಗಿ ಇಟ್ಟಿದ್ದಾರೆ, ಇವರನ್ನು ನಿಮಿತ್ತವಾಗಿ ನನಗೆ ಕೊಟ್ಟಿದ್ದಾರೆ. ಅದು ಬಾಬಾರವರ ಬರೀ ಸೇವಾ ಕೇಂದ್ರದಲ್ಲಿ ಇರೋರ ಜೊತೆ ಅಷ್ಟೇ ಅಲ್ಲ, ನೀವು ಈಶ್ವರಿಯ ಒಂದು ದೃಷ್ಟಿಯಿಂದ ಇರೋದು, ಇಲ್ಲಿನೂ ಸಹ ಅದೇ ತರ ಇರ್ಬೇಕು. ಮನೇನೂ ಸೇವಾ ಸ್ಥಾನ ಆಗಿರ್ಬೇಕು, ಮನೆಯಲ್ಲಿರೋರು ಸಹ ಬ್ರಾಹ್ಮಣರು ಅಂತ ನಾವು ಭಾವಿಸಬೇಕು ಅಂತ ಹೇಳಿದ್ದಾರೆ. ಇದು ಬಂದ್ರೆ ಲೌಕಿಕವನ್ನ ಅಲೌಕಿಕತೆಯಲ್ಲಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದು ಸಹ ಒಂದು ಮುರುಳಿ ಇದೆ. ಅದನ್ನು ಸಹ ಬಾಬಾ ಆ ಕ್ಲಾಸ್ ಅನ್ನು ಸಹ ಮಾಡಿ ಅಪ್ಲೋಡ್ ಮಾಡ್ತಾರೆ. ಈಗ ಅದರ್ ಕುಮಾರ್ ಅಂದ್ರೆ ಏನು ಅಂದ್ರೆ ಕುಟುಂಬದಲ್ಲಿರೋ ಅಣ್ಣಂದರಿಗೆ ತಿಳಿಸಿದ್ರಲ್ಲ, ಈ ಬಾಬಾ ಏನ್ ತಿಳಿಸಿದ್ದಾರೆ, ಇದು ಇವತ್ತಿಂದನೇ ಯಾರೇ ಆಗ್ಲಿ, ನಾನು ಗೃಹಸ್ಥಿ, ನಾನು ಕುಟುಂಬದಲ್ಲಿದ್ದೀನಿ ಅಂತ ಯಾರೇ ಫೀಲ್ ಮಾಡ್ಕೊಂಡ್ರು, ಯಾರೇ ಆತರ ಅನ್ಕೊಳ್ತಿದ್ರು, ಇವತ್ತಿಂದ ಗೊತ್ತಿಲ್ಲದೆ ಯಾರಾದ್ರೂ ಅನ್ಕೊಳ್ತಿದ್ರು ಕೂಡ ಅದು ಇವತ್ತಿಂದ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಬಾಬಾ ನಮಗೆ 72 ಅಲ್ಲೇ ಹೇಳಿದ್ದಾರೆ. ಆದ್ರೆ ನಾವು ಇವತ್ತು ಕೇಳ್ತಿದ್ದೀರಿ ಅಂದ್ರೆ ಈಗ ನನಗೆ ಬಾಬಾ ನನಗೆ ಹೇಳ್ತಿದ್ದಾರೆ ಅಂತ ನಾನು ಭಾವಿಸ್ಬೇಕು. ಯಾಕಂದ್ರೆ 72 ಅಲ್ಲೇ ಹೇಳಿದ್ದಾರೆ ಬಾಬಾ, 72ರಲ್ಲಿ ಹೇಳಿದ್ದಾರೆ ಬಾಬಾ. ಆದ್ರೆ ಇವತ್ತು ನನಗೆ ಮುರುಳಿ ಸಿಕ್ಕಿದೆ, ಇವತ್ತು ನನಗೆ ಬಾಬಾ ತಿಳಿಸ್ತಿದ್ದಾರೆ ಅಂದ್ರೆ ಈಗ ನನಗೆ ಹೇಳ್ತಿದ್ದಾರೆ. ನಾನು ಇದನ್ನ ಧಾರಣೆ ಮಾಡ್ಕೋಬೇಕು, ಇದನ್ನ ನಾನು ಇವತ್ತು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. 72ರಲ್ಲಿ ಹೇಳಿರೋದು ಅವ್ರು ಯಾರಿಗೂ ಹೇಳಿರೋದು ಅಂತಲ್ಲ, ಇದು ಎಲ್ಲರಿಗೂ ಸಹ ಅನ್ವಯಿಸುತ್ತೆ, ಎಲ್ಲರಿಗೂ ಸಹ ಇದು ಅನ್ವಯಿಸುತ್ತೆ. ಯಾರಿಗೂ ಅಷ್ಟೇನೆ ನಾವು ಅವರ ಒಂದು ಪಾತ್ರವನ್ನ ನೋಡಿ ಗುರುತಿಸಬಾರದು. ಪಾತ್ರವನ್ನ ನಾವು ಗುರುತಿಸಿದಾಗನೇ ಇವೆಲ್ಲ ಬಂದ್ಬಿಡುತ್ತೆ. ಎಲ್ಲರೂ ಸಹ ಆತ್ಮಗಳೇ. ಅದು ಹೇಳಿದ್ರಲ್ಲ, ಸೋದರ ಅನ್ನೋದು ಸಹ ನಾನು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕಂದ್ರೆ ಅದರಲ್ಲೂ ಸಹ ದೇಹಾಭಿಮಾನ ಬಂದ್ಬಿಡುತ್ತೆ. ಇಲ್ಲಿ ಸಹೋದರರು ಅನ್ನೋದು ಉನ್ನತವಾದಂತಹ ಒಂದು ಸ್ಥಿತಿ ಅಂತ ಹೇಳ್ಬಿಟ್ರು, ಉನ್ನತವಾದಂತಹ ಒಂದು ಸ್ಥಾನ ಅಂತನೂ ಸಹ ಹೇಳ್ಬಿಟ್ರು ಅಲ್ವಾ. ಇಲ್ಲಿ ಇಷ್ಟು ನಾವು ಏನಾಗ್ಬೇಕಾಗತ್ತೆ, ಇಷ್ಟನ್ನ ನಾವು ಧಾರಣೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಅಲೌಕಿಕವಾಗಿ ನಮ್ಮ ಒಂದು ದೃಷ್ಟಿ ವೃತ್ತಿಯನ್ನ ಅಲೌಕಿಕವಾಗಿ ನಾವು ಸ್ವಸ್ಥಿತಿಯಲ್ಲಿ ಇರ್ತಾ ಅಲೌಕಿಕವಾಗಿ ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಕುಟುಂಬದವರಲ್ಲ, ನೀವು ಗೃಹಸ್ಥಿಗಳಲ್ಲ, ನೀವು ಈಗ ನಿಮ್ಮ ಜೀವನನೇ ಚೇಂಜ್ ಆಗೋಗಿದೆ, ನಿಮಗೆ ಮರುಜೀವ ಜನ್ಮ ಸಿಕ್ಬಿಟ್ಟಿದೆ, ನಿಮಗೆ ಜೀವನನೇ ಪರಿವರ್ತನೆ ಆಗೋಗಿದೆ, ನೀವು ಅವರಲ್ವೇ ಅಲ್ಲ ಅಂತ ಹೇಳ್ಬಿಟ್ರು ಬಾಬಾ ಇವತ್ತು.
ಇದನ್ನ ನಾವು ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಬ್ಬರ ಸಂತಾನ ಆಗಿದ್ದೀವಿ, ನಾವೆಲ್ಲರೂ ಸಹೋದರರಾಗಿದ್ದೀವಿ. ಎಲ್ಲರ ಒಂದು ಕಲ್ಯಾಣವನ್ನ ಮಾಡುವ ಒಂದು ಶುಭ ಭಾವನೆ, ಕಲ್ಯಾಣ ಭಾವನೆಯನ್ನ ಇಡ್ತಾ ಪ್ರತಿಯೊಬ್ಬರಿಗೂ ಬಾಬಾ ಏನ್ ಹೇಳಿದ್ರಲ್ಲ, ನೀವು ವಿಶ್ವ ಕಲ್ಯಾಣಕಾರಿಗಳು, ಮಾಸ್ಟರ್ ಜ್ಞಾನ ಸೂರ್ಯರು ಅಂತಾನು ಹೇಳಿದ್ರು, ಮಹಾದಾನಿಗಳು, ಮಹಾವರದಾನಿಗಳು, ಅಲ್ವಾ, ದಾನಿಗಳು, ಮಹಾದಾನಿಗಳು, ವರದಾನಿಗಳು ಇವೆಲ್ಲ ಕೊಟ್ಟಿದ್ದಾರೆ ಟೈಟಲ್ಸ್. ಅವ್ರಿಗೆ ಸೆಂಟ್ರಲ್ ಇರೋರ್ಗೇನೆ ಅವೆಲ್ಲನೂ ಸಹ ನಾವು ಗೃಹಸ್ಥದಲ್ಲಿದ್ದೀವಿ, ನಮಗಲ್ಲ ಇದು ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ಬಾಬಾರವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಒಂದೇ, ಪ್ರತಿಯೊಬ್ಬರೂ ಸಹ ಒಂದೇ ದೃಷ್ಟಿಯಿಂದ ಬಾಬಾ ನೋಡ್ತಾರೆ. ಸೆಂಟ್ರಲ್ ಇರೋರ್ಗೊಂದು, ಮನೆಯಲ್ಲಿರೋರ್ಗೊಂದು ಆ ದೃಷ್ಟಿ ಇಡೋದಿಲ್ಲ, ಆ ದೃಷ್ಟಿ ಇಡೋದಿಲ್ಲ. ಅದರ ಶ್ರೀಮತ ಕೆಲವರಿಗೆ ಅವರ ಪರಿಸ್ಥಿತಿಗಳ ಅನುಸಾರವಾಗಿ ಶ್ರೀಮತವನ್ನ ಕೊಡ್ತಾರೆ ಹೊರತು, ಈಗ ನೋಡಿ ಇವಾಗ ಕುಟುಂಬದಲ್ಲಿದ್ದಾರೆ ಮತ್ತೆ ಸೆಂಟ್ರಲ್ಲೂ ಇದ್ದಾರೆ, ನೀವು ಕುಟುಂಬವನ್ನ ಬಿಟ್ಬಿಟ್ಟು ಬಂದು ಸೆಂಟ್ರಲ್ ಕೂತ್ಕೊಳ್ಳಿ ಅಂತ ಶ್ರೀಮತ ಕೊಟ್ಟಿದ್ದಾರಾ? ಇಲ್ಲ ಅಲ್ವಾ. ಕುಟುಂಬದಲ್ಲಿರೋರಿಗೆ ಕುಟುಂಬದಲ್ಲೇ ಇದ್ಕೊಂಡು ಅಲ್ಲೇ ಸೆಂಟರ್, ಇದೇ ಬಾಬಾರವರ ಮನೆ, ಇದೇ ಸೇವಾ ಸ್ಥಾನ ಭಾವಿಸಿ ಲೌಕಿಕವನ್ನ ಅಲೌಕಿಕವಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಾಬಾರವರ ದೃಷ್ಟಿನೇ ಬೇಹದ್ದಾಗಿರುತ್ತೆ, ಅದು ಪವಿತ್ರವಾಗಿರುತ್ತೆ, ಅದು ಕಲ್ಯಾಣವಾಗಿರುತ್ತೆ, ಕಲ್ಯಾಣಕಾರಿಯಾಗಿರುತ್ತೆ. ಅವರ ನೋಡುವಂತಹ ದೃಷ್ಟಿ, ನಮ್ಮ ಮೇಲೆ ಇಟ್ಟಿರುವಂತಹ ಆ ಪ್ರೀತಿಯ ಭಾವನೆನೇ ಅದು ಯಾರಿಗೂ ಅದು ನಾವು ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಉನ್ನತವಾಗಿಟ್ಟಿರ್ತಾರೆ ನಮ್ಮ ಮೇಲೆ. ನಾವು ಆ ಥರ ನಮ್ಮನ್ನ ನಾವು ಆ ಥರ ಇದರಲ್ಲಿ ನೋಡ್ಕೊಳ್ಬಾರದು. ಇಲ್ಲಿ ನಾವು ಬಾಬನ ಮಕ್ಕಳಾದ್ವಿ ಅಂದ್ರೆ ಇಲ್ಲೆಲ್ಲರೂ ಆತ್ಮಗಳೇ. ಇಲ್ಲಿ ಆತ್ಮಕ್ಕೆ ಹೇಳ್ತಾರೆ ಅಷ್ಟೇ. ಇಲ್ಲಿ ಆತ್ಮದ ಒಂದು ಸಂಬಂಧದಿಂದ ಪರಮಾತ್ಮ ಆತ್ಮ, ಈ ಸಂಬಂಧದಿಂದ ಬಾಬಾ ಆತ್ಮಕ್ಕೆ ತಿಳಿಸ್ತಿದ್ದಾರೆ. ಇಲ್ಲಿ ಶರೀರಗಳಿಗೆ ತಿಳಿಸ್ತಿಲ್ಲ ಅಲ್ವಾ, ಶರೀರಗಳಿಗೆ ತಿಳಿಸ್ತಿಲ್ಲ ಬಾಬಾ. ಇಲ್ಲಿ ದೇಹದ ಅಭಿಮಾನಕ್ಕೆ ನಮಗೆ ಜ್ಞಾನ ಕೊಡ್ತಿಲ್ಲ. ಆತ್ಮಾಭಿಮಾನದಲ್ಲಿ ಬರೋದಕ್ಕೆ, ಆತ್ಮದ ಒಂದು ಅಂದ್ರೆ ಆತ್ಮದ ಒಂದು ಸ್ಥಿತಿಯನ್ನ ನಾವು, ಆ ಸ್ಮೃತಿಯನ್ನ ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಜ್ಞಾನವನ್ನು ಕೊಡ್ತಿದ್ದಾರೆ ಹೊರತು ದೇಹಾಭಿಮಾನಕ್ಕೆ, ದೇಹಕ್ಕೆ ಸಂಬಂಧಪಟ್ಟಿರೋದಕ್ಕೆ ಜ್ಞಾನ ಕೊಡ್ತಿಲ್ಲ. ಆತ್ಮಕ್ಕೆ ಕೊಡ್ತಿರುವಂಥದ್ದು. ಇಲ್ಲಿ ನಾವು ಆತ್ಮಕ್ಕೆ ನಾವು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಏನ್ ನಾವು ದೇಹ ಅಂತ ಅನ್ಕೊಂಡ್ಬಂದ್ವಿ ದ್ವಾಪರ ಯುಗದಿಂದ, ಈಗ ಆತ್ಮ ಅಂತ ಅನ್ಕೊಳ್ಳೋದಷ್ಟು. ನೀವು ಇರೋ ಜಾಗದಲ್ಲಿ ಇರಿ, ನೀವು ಇರೋ ಕೆಲಸನೇ ಮಾಡಿ. ಆದ್ರೆ ಏನು ಮೊದಲು ನಾವು ಆತ್ಮ ಅನ್ಕೊಂಡು ದೇಹದ ಒಂದು ಅಭಿಮಾನದಲ್ಲಿ, ದೇಹದ ಸಂಬಂಧಗಳಲ್ಲಿ, ಹದ್ದಿನ ಒಂದು ಸ್ವಾರ್ಥದ ಒಂದು ಏನಿತ್ತೋ ಅದನ್ನೆಲ್ಲ ಈಗ ಬೇಹದ್ದು, ನಿಸ್ವಾರ್ಥ, ನಿಮಿತ್ತ, ನಾನು ನನ್ನದು ಅನ್ನೋದು ಅಲ್ಲದೆ ನಿಮಿತ್ತ ಭಾವ, ಕಲ್ಯಾಣ ಭಾವ, ಆತ್ಮಿಕ ದೃಷ್ಟಿ ಇರುತ್ತೆ. ಇವುಗಳನ್ನ ತನ್ನಿ ಮಧ್ಯದಲ್ಲಿ ಅಂತ ಹೇಳ್ತಾರೆ. ನಿಮ್ಮ ಒಂದು ಪ್ರಭಾವ ಇತರರ ಮೇಲೆ ಬೀಳಬೇಕೆ ಹೊರತು ಅವರ ಒಂದು ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ಎಂತಹ ತಮೋ ಒಂದು ಪ್ರಧಾನವಾದಂತಹ ಪರಿಸ್ಥಿತಿ ಇರಲಿ, ವಾಯುಮಂಡಲ ಇರಲಿ, ನಿಮ್ಮ ಒಂದು ಸ್ವಸ್ಥಿತಿ ಅನ್ನೋ ಒಂದು ಪ್ರಭಾವ, ನಿಮ್ಮ ಆ ಒಂದು ಸ್ಥಿತಿ, ಆ ಶಕ್ತಿಶಾಲಿ ಪ್ರಭಾವ ಅದರ ಮೇಲೆ ಬೀಳಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಪ್ರತಿದಿನನೂ ಇನ್ನು ತಮೋ ಪ್ರಧಾನ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಡಿಮೆ ಅಂತ ಆಗೋದಿಲ್ಲ. ತಮೋ ಪ್ರಧಾನ ಆಗಿನೇ ಆಮೇಲೆ ಸತ್ತೋ ಆಗೋದು. ನಿಮ್ಮನ್ನ ನೀವು ಸತ್ತೋ ಪ್ರಧಾನವಾಗಿ ಇಟ್ಕೊಂಡ್ರೆ ನೀವಿರೋ ಜಾಗ ಎಲ್ಲನೂ ಸತ್ತೋ ಪ್ರಧಾನವಾಗಿ ಆಗ್ಬಿಡತ್ತೆ. ಎಂತ ವಾಯುಮಂಡಲದಲ್ಲೇ ಹೋದ್ರು ಕೂಡ ಆ ವಾಯುಮಂಡಲ ಪರಿವರ್ತನೆ ಆಗ್ಬಿಡುತ್ತೆ, ಸತ್ತೋ ಪ್ರಧಾನ ವಾಯುಮಂಡಲ ಆಗ್ಬಿಡತ್ತೆ. ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳಿ. ನಿಮ್ಮ ಸತ್ತೋ ಪ್ರಧಾನ ಅಂದ್ರೆ ನಿಮ್ಮ ಒಂದು ಆತ್ಮದ ಸ್ವರೂಪದಲ್ಲಿ, ಆತ್ಮದ ಗುಣಗಳ ಸದ್ಗುಣಗಳೇನಿದಾವೆ, ಸತೋ ಗುಣಗಳು, ಅವುಗಳ ಒಂದು ಸ್ವರೂಪದಲ್ಲಿ, ಅವುಗಳ ಒಂದು ಸ್ಮೃತಿಯಲ್ಲಿ ನೀವು ಇರಬೇಕು, ನೀವೆಲ್ಲೇ ಇದ್ರೂ ಕೂಡ ಅಂತಾನು ಸಹ ತಿಳಿಸಿದ್ರು. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.